ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. ದೇವಾ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. ಏಸಯ್ಯ 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 ಏಸಯ್ಯ. ಆತ್ಮೀಯರೇ ನನ್ನ ಅವಮಾನಿಸಿದರು, ಅನ್ಯರೇ ನನ್ನ ಅಪಹಾಸ್ಯಗೈದರು. ಆತ್ಮೀಯರೇ ನನ್ನ ಅವಮಾನಿಸಿದರು, ಅನ್ಯರೇ ನನ್ನ ಅಪಹಾಸ್ಯಗೈದರು. ಆಶ್ರಯ ನೀನೇ ಏಸಯ್ಯ, ನನ್ನಯ ಬಂದೆ ನೀನಯ್ಯ. ಆಶ್ರಯ ನೀನೇ ಏಸಯ್ಯ, ನನ್ನಯ ಬಂದೆ ನೀನಯ್ಯ. ಏಸಯ್ಯ 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 ಏಸಯ್ಯ. ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜ. ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. ಏಸಯ್ಯ 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 ಏಸಯ್ಯ. ಕಣಿವೆಯಲ್ಲಿ ಘೋರ ಕಾಡಿನಲ್ಲಿ, ಕತ್ತಲೆಯವರೆಗೂ ಭೂಮಿಯಲ್ಲಿ. ಕಣಿವೆಯಲ್ಲಿ ಘೋರ ಕಾಡಿನಲ್ಲಿ, ಕತ್ತಲೆಯವರೆಗೂ ಭೂಮಿಯಲ್ಲಿ. ನಿನ್ನ ನೋಡುವೆನಯ್ಯ, ನಿನ್ನ ಸ್ತುತಿಸುವೆನಯ್ಯ. ನಿನ್ನ ನೋಡುವೆನಯ್ಯ, ನಿನ್ನ ಸ್ತುತಿಸುವೆನಯ್ಯ. ಏಸಯ್ಯ 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 ಏಸಯ್ಯ. ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. ದೇವಾ ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. ಏಸಯ್ಯ 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 ಏಸಯ್ಯ. Praise the Lord Jesus. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಿಜವಾಗಲೂ ನೀವೆಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಬಂದಿದ್ದೀರಿ. ಹೌದು, ಅಷ್ಟೇ ಅಲ್ಲದೆ ಎಷ್ಟು ಆಸಕ್ತಿಯಿಂದ ನೀವು ಕಾತುರತೆಯಿಂದ ಕಾಯ್ತಾ ಇದ್ದೀರಿ ಈ ದೇವರ ವಾಕ್ಯಕ್ಕಾಗಿ. ನಿಜವಾಗಲೂ ದೇವರ ನಿಮ್ಮ ಆಸೆಯನ್ನು ಇಷ್ಟವನ್ನು ನೆರವೇರಿಸತಕ್ಕಂಥವನಾಗಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ಅಲ್ಲೂಯ್ಯ. ಎಲ್ಲರೂ ಕೈಗಳು ತಟ್ಟಿ ದೇವರ ಮೇಲೆ ಬಿಡಿಸೋಣ. ಇವತ್ತು ಯೇಸು ಕ್ರಿಸ್ತನು ಕೆಲವು ಸಾರಿ ನಾವು ಕರ್ತನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ, ಆದರೆ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಎಷ್ಟೋ ಸಾರಿ ಯೇಸು ಕ್ರಿಸ್ತನು ವಿಧ ವಿಧವಾದಂಥ ಕಾರ್ಯಗಳಿಂದ ದೇವರು ಸಂಬೋಧಿಸಿದ್ದಾನೆ. ಆದರೆ ಇಲ್ಲಿ ಒಂದು ಶಬ್ದ ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ ಅದನ್ನು. ಇಲ್ಲಿ ಒಬ್ಬ ಅನ್ಯ ಸ್ತ್ರೀ, ಅನ್ಯ ಮತಕ್ಕೆ ಸಂಬಂಧಪಟ್ಟಿದ್ದವಳು. ಇವಳು ಕ್ರೈಸ್ತವಳಲ್ಲ, ಯಹೂದ್ಯಳು ಕೂಡ ಅಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಇವಳು ಕ್ರೈಸ್ತವಳಲ್ಲ, ಯಹೂದ್ಯಳು ಕೂಡ ಅಲ್ಲ. ಅವಳು ಅವಳಿಗಿಲ್ಲ, ಆದರೆ ಅವಳು ನಿಜವಾಗಲೂ ಕರ್ತನ ವಾಕ್ಯಕ್ಕೆ ಬಹಳ ಆಸಕ್ತಿಯಿಂದ ಎದುರು ನೋಡಲಾಗಿದ್ದಾಳೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ఏమైంది కాస్టింగ్ అవటంలే? ఈ సివిల్గా ఇప్పుడైందా క్లియర్? ಎಸ್, ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ನಾವು ಗಮನಿಸೋಣ, ನನ್ನ ಪ್ರಿಯ ಎಲ್ಲ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಗಮನಿಸ್ತಾ ಬರ್ತಾ ಇದ್ರಿ. ಇಲ್ಲಿ
ಯೇಸು ಕ್ರಿಸ್ತನ ಆ ದೇವರ ರಾಜ್ಯದ ಅವಳು ಜನಸ್ತೋಮ ಏನು ಜನ ಸಮೂಹ, ದೊಡ್ಡ ಸಮೂಹ ಆತನನ್ನು ಹಿಂಬಾಲಿಸ್ತಾ ಹೋಗ್ತಾ ಇದ್ದ. ಆವಾಗ ಅವಳು ಮೊರೆ ಇಡ್ತಾ ಇದ್ದಾಳೆ. ಆ ಎಲ್ಲ ಜನಸಮೂಹದೊಳಗೆ ಏನು ಮಾಡ್ತಾ ಇದ್ದಾಳೆ? ನಿದ್ದೆ ಮಾಡ್ತಾ ಇಲ್ಲ ಅವಳು, ಮೊರೆ ಇಡ್ತಾ ಇದ್ದಾಳು. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ಹೇಳ್ತೆ ಮೊರೆ ಇಡ್ತಾಳೆ, ಅದರಲ್ಲಿ ಕೇಕೆ ಹಾಕ್ತಾ ಇದ್ದಾಳೆ. ಏನಂತ ತಿಳ್ಕೊಂಡು ಭಾಳ ಜಾಗ್ರತೆ ಒಂದೊಂದು ಪದ ಕೇಳ್ರಲ್ಲಿ. ಅವಳು ಏನಂತ ಕೇಕೆ ಹೇಳಿದೆ? ಓ ನನ್ನ ಒಡೆಯನೇ ಅಂದರೆ ಕರ್ತನೇ. ಒಡೆಯನೇ ಅಂದರೆ ಕರ್ತನೆ, ಅಂದರೆ ಪ್ರಭು, ಅಂದರೆ ಈ ಮೂರು ಸಮಾನಾರ್ಥವುಳ್ಳ ಪದ. ಇನ್ನೂ ಸರಳವಾಗಿ ಹೇಳಬೇಕಾದ್ರೆ ಯಜಮಾನ. ಓ ನನ್ನ ಒಡೆಯನೇ, ಓ ನನ್ನ ಒಡೆಯನೇ, ಕರುಣಿಸು, ನನ್ನ ಮಗಳನ್ನು ಭೂತ ಪೀಡಿತದಿಂದ ಬಿಡಿಸು ಎಂಬುದಾಗಿ ಕೂಗುತ್ತಾ ಇದ್ದಾಳೆ ಅವಳು. ಕೂಗುತ್ತಾ ಇದ್ದಾಳೆ. ಯೇಸು ಕ್ರಿಸ್ತನು ಕರೆಕ್ಟಾಗಿ ಓದಿ ನೋಡ್ರಿ. ಯೇಸು ಕ್ರಿಸ್ತನು ಲಕ್ಷ್ಯ ಕೊಡದ ಹಾಗೆ ಮುಂದೆ ಹೋಗ್ತಾ ಕೇಳ್ತಾ ಇದ್ದಾನೆ ಅವಳ ಶಬ್ದ. ಹಲೋ ಕೇಳ್ತಾನೆ. ಬಟ್ ಈ ಡಿಡ್ ನಾಟ್ ಆನ್ಸರ್ ಹರ್ ಕ್ವಶನ್ಸ್. ಅವಳ ಕೂಗನ್ನು ಉತ್ತರಿಸಲಿಲ್ಲ. ಹಾಗೆ ಮುಂದೆ ಹೋಗ್ತಾ ಇದ್ದಾನೆ. ಅವಳು ಇನ್ನೂ ಬಿಗ್ಗರವಾಗಿ ಗಂಭೀರವಾಗಿ ಕೇಕೆ ಹಾಕ್ತಾ ಇದ್ದಾಳೆ. ಯೆಸಯ್ಯ, ದಾವೀದ ಕುಮಾರನೇ, ನನ್ನ ಒಡೆಯನೇ, ನನ್ನ ಮಗಳನ್ನು ಗುಣಪಡಿಸು, ದೆವ್ವ ಪೀಡಿತದಿಂದ ಗುಣಪಡಿಸು. ಇದು ನಾವು ಮಾರ್ಕ್ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಲ್ಲಿ ಕೂಡ ಇದೆ. ಅದು ಇಲ್ಲಿ ಕ್ಲಿಯರ್ ಆಗಿದೆ. ಶಿರೋಫೋನಿಕ್ಯಳು, ಸಿದ್ದೋನಿನ ಶಿರೋಫೋನಿಕ್ಯಳು ಅಂದರೆ ಗ್ರೀಕ್ ದೇಶಸ್ಥಳಾಗಿರ್ತಕ್ಕಂಥ ಇವಳು ಯೇಸು ಕ್ರಿಸ್ತನು ಇಲ್ಲಿಂದ ಹೋಗ್ತಾ ಇದ್ದನ್ನು ಗೊತ್ತಾಗಿದ ಕೂಡಲೇ ಅವಳು ಕೂಗಲು ಆರಂಭ ಮಾಡಿದ್ಲು ಜನಸಮೂಹದ ಮಧ್ಯದಲ್ಲಿ. ಹಲ್ಲೆಲೂಯಾ. ಆವಾಗಲೂ ಇವಾಗಲೂ ಯಾವಾಗಲೂ ಹೆಣ್ಮಕ್ಳಂದ್ರೆ ಸ್ವಲ್ಪ ನಾಚಿಕೆ. ಈಗಲಾದ್ರೆ ಈಗ ನಾಚಿಕೆ ಬಿಟ್ಟು ತಿರುಗ್ತಾರೆ ಕೆಲವು ಜನ, ಆದರೆ ಆವಾಗ ಅಷ್ಟು ನಾಚಿಕೆ ಇಲ್ಲ. ಅವಳು ಆವಾಗ ಬಹಳ ನಾಚಿಕೊಳ್ತಿದ್ರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವಳು ನನ್ನ ಒಡೆಯನೇ, ಯೆಸಯ್ಯ ನನ್ನ ಒಡೆಯನೇ, ನನ್ನ ಕೂಗನ್ನು ಲಾಲಿಸು ಅಂತ ಕೇಳ್ತಾ ಇರುವಾಗ ನನ್ನನ್ನು ಕರುಣಿಸೋದು. ಇಂಗ್ಲಿಷ್ ಬೈಬಲ್ ಹೇಳದೆ ಶಿ ಕೆಪ್ಟ್ ಆಸ್ಕಿಂಗ್ 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 ಆಸ್ಕಿಂಗ್. ಅವಳು ಮೊರೆ ಇಡುವುದನ್ನು ಬಿಡಲಿಲ್ಲ. ಹೇ ಕಾಕಲಾಗಾಯ್ತು, ಚಲ್ ಗರ್ಜಲ ಎತ್ತ ಬಡ ರಾಜಾಂಗ ರಾಜ ಜಾರ ತು ಆಗ ಬೀಚ್ ಮೇ ಆಗೋತಿರ ಬಲ್ ಚಲ್ ತು ಅಂತೇಳಿ ಎಲ್ಲ ಜನ ಅವಳನ್ನು ತಳ್ತಾ ಇದ್ದಾರೆ. ಮತ್ತು ಅವಳೆಲ್ಲ ಯೇಸು ಕ್ರಿಸ್ತನ ಶಿಷ್ಯರು ಕೂಡ ಏನು ಮಾಡ್ತಾ ಇದ್ದಾರೆ? ಜೀಸಸ್, ಯೆಸಯ್ಯ, ಗುರುವೇ, ಅವಳು ಏನಾರು ಹೇಳಿ ಕಳಿಸತ್ತಾಗ. ಯಾರು? ಶಿಷ್ಯರು ಅಡ್ವೈಸ್ ಮಾಡತ್ತಾರೆ. ಯಾರಿಗೆ? ಜೀಸಸ್ಗೆ. ಅವಳು ಏನೋ ಹೇಳಿ ಕಳಿಸ್ಬಿಡಕ್ಕೇನ. ಆವಾಗ ಅವಳು ಮತ್ತೂ ಬಿಡಲಿಲ್ಲ. ನೋಡ್ರಿ, ಏನು ಮಾಡಲಿಲ್ಲ? ಬಿಡಲಿಲ್ಲ. ಮೊರೆ ಇಡ್ತಾ ಇದ್ದಾಳೆ. ಎಡಬಿಡದೆ, ಬೇಸರಗೊಳ್ಳದೆ, విసుకక ఎల్లప్పుడూ ప్రార్థన చేసేటామె. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುವಳು. ನಾವು ಯಾವಾಗಲೂ ಏನು ಮಾಡ್ತಾ ಇರ್ತೀವಿ? ನಿಜ ಹೇಳ್ರಿ, ಸತ್ಯ ಹೇಳ್ರಿ. ಇಲ್ಲ, ಮೊಬೈಲ್ ನೋಡ್ತಾ ಇರ್ತೀವಿ ನಾವು ಯಾವಾಗಲೂ. ನೋಡ್ರಿ, ಟೈಮ್ ಸಿಕ್ಕಾಗಲ್ಲ, ಮೊಬೈಲ್ ನೋಡ್ಲಿಕ್ಕಾಗಲ್ಲ. ಕನೀಸ ಅಲ್ಲಾರು ಇಟ್ಟು ಆ ಸೀರಿಯಲ್ ಸ್ಟೋರಿ ಕೆಲಸ ಮಾಡ್ತಾ ಕಿಚನ್ ಒಳಗೆ ಎಣ್ಣೆ ಇದೆಯಲ್ಲ, ಎಣ್ಣೆ ಕಡೆ ಮುಂದಿಟ್ಕೊಂಡು ಕಿಚನ್ ಒಳಗೆ ಸೀರಿಯಲ್ ನೋಡ್ತಾ ಇರಲ್ಲ. ಆ ಎಣ್ಣೆ ಯಾವಾಗ ಹೋಗಿ ಬಿರ್ತೈತೆ ಗೊತ್ತಿಲ್ಲ ನನಗೆ. ಅಲ್ಲಿ ಇಲ್ಲಿ ಇವಳು ಬೇಸರಗೊಳ್ಳದೆ ಕೂಗುತ್ತಾ ಇದ್ದಾಳೆ. ಏನಂತ ಕೂಗ್ತಾ ಇದ್ದಾಳೆ? ಯೆಸಯ್ಯ ನನ್ನ ಒಡೆಯನೇ, ಕರುಣಿಸಿ. ಒಂದು ಯೆಸಯ್ಯ ಒಂದು ಮಾತು ಹೇಳ್ತಾನೆ. ಅವಳು ಹೇಳಿ ಕಳಿಸ್ಬೇಕಲ್ಲ, ಭಾಳ ಜಾಗೃತಿಯಿಂದ ಕೇಳ್ತೀರಿ ಪದ. ನಾನು ನಶಿಸಿ ಹೋಗುವ ಇಸ್ರಾಯೇಲರ ಕುರಿಗಳನ್ನು ರಕ್ಷಿಸೋದಕ್ಕಾಗಿ ಕಳಿಸಲ್ಪಟ್ಟಿದ್ದೇನೆ ಅಂತ ಹೇಳ್ತಾಳೆ. ಯಾರು ಹೇಳ್ತಾನೆ? ಯೆಸಯ್ಯ ಹೇಳ್ತಾನೆ. ಹೇಳಿದ ಕೂಡಲೇ ಇವಳು ಬಿಡ್ತಾಳಾ? ಆಯ್ತಾಯ್ತು, ನೀನು ಇಸ್ರಾಯೇಲ್ಗಾಗಿ ಬಂದಿದ್ದಿಲ್ಲ, ಇಸ್ರಾಯೇಲ್ ಜನಾಂಗ ಬಂದಿಲ್ಲ, ನಾನೇ ಕೇಳಬೇಕು. ನಮ್ಮ ಜನ ನೋಡ್ರಿ, ಸ್ವಲ್ಪ ಇದಾಗಿ ಕೂಡ ಎಂದು ಕೊಡಗಲ್ಲ ಅನ್ಕೊ ಬಲ್ಲಿ ಅಂತ ಮುಡಿಸ್ಕೊಂಡು ನಿಂತಲ್ಲ ಮುಖ ಬಿಟ್ಕೊಂಡು ಹೋಗ್ತಾರೆ. ಇಷ್ಟು ಮುಖ ಇಟ್ಕೊಂಡು ಇಷ್ಟು ದೊಡ್ಡದಾಗ್ತಾರೆ. ಎಷ್ಟು ಅಂತ ಕೇಳ್ಬೇಕು ಅವ್ರಿಗೆ? ಅವ್ರದ ಏನಲ್ಲ ಅಂತೇಳಿ ಇಲ್ಲಿ ಇಸ್ರಾಯೇಲ್ ಜನಾಂಗಕ್ಕೆ ಬಂದಿಯಲ್ಲ ನೀನು ಅಂತೇಳಿ ಅವಳು ಹಿಂತಿರುಗಲಿಲ್ಲ. ಅವಳ ಕಳಕಳಿ ಏನು? ನನ್ನ ಮಗಳು ಗುಣ ಆಗಬೇಕು. ಮಗಳ ಮೇಲೆ ಬಂದಿರತಕ್ಕಂಥ ಆಪತ್ತು, ದೆವ್ವ ಪೀಡಿತಳಾಗಿ ಬಳಲುತ್ತಾ ಇದ್ದಾಳೆ. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಮನೋಪ್ರಕೊಂದು ಹೇಳ್ತಿರಲ್ವ್ಯಾ? ಬಳಲುತ್ತಾ ಇದ್ದಾಳೆ ಅವಳು. ಬಳಲುತ್ತಾ ಇರುವಾಗ ಅಲ್ಲಿ ನಡೆದಿರ್ತಕ್ಕಂಥ ಸಂಗತಿ ಏನಂದ್ರೆ, ನೆಕ್ಸ್ಟ್ ಈತನ ಹಾಗೆ ಹೇಳಿದ್ದಾನೆ, ನಾನು ಇಸ್ರಾಯೇಲರು, ಸ್ವಕೀಯ ಜನರು, ಇಸ್ರಾಯೇಲ್ ಜನಾಂಗಕ್ಕಾಗಿ, ಅದರಲ್ಲಿ ನಶಿಸಿ ಹೋಗುವ, ಕಳೆದು ಹೋಗುವ ಕುರಿಗಳನ್ನು ರಕ್ಷಿಸೋದಕ್ಕಾಗಿ ಕಳಿಸಲ್ಪಟ್ಟಿದ್ದೇನೆ. ಕಮಾಂಡ್ ಅಲ್ಲಿಂದ ಮೇಲಿಂದಿದೆ, ಕಳಿಸಲ್ಪಟ್ಟಿದ್ದೇನೆ ಅಂತ ಹೇಳ್ತಾನೆ. ಅಷ್ಟಕ್ಕೆ ಬಿಟ್ಲಿವಳು
ಮತ್ತು ಸೀದಾ ಮುಂದೆ ಬಂದುಬಿಟ್ಲು. ಯೇಸು ಕ್ರಿಸ್ತನ ಹೋಗೋ ಮಾರ್ಗದಲ್ಲಿ ಎದುರಿಗೆ ಬಂದು ಬೋರ್ಲ ಬಿದ್ದು, ಕರುಣಿಸು ಅಯ್ಯ ನನ್ನ ಒಡೆಯನ. ಬೈಬಲ್ ಹೇಳ್ತಾ ಇದೆ, ಶಿ ವರ್ಷಿಪ್ಡ್. ಡು ಯು ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ವರ್ಷಿಪ್? ಆರಾಧನೆ. ಇಲ್ಲಿ ಆರಾಧನೆ ಅಮ್ಮ. ಇಲ್ಲಿ ನಾವು ಮೊನ್ನೆ ಚರ್ಚಲ್ಲಿ ನಾವು ಕೆಲವು ಜನ ಖಾಲಿ ಹಾಡು ಹಾಡ್ತೇವೆ, ಸ್ತೋತ್ರ ಮಾಡ್ತೇವೆ, ಅದಲ್ಲ. ಇಲ್ಲಿ ವಿಭಿನ್ನವಾಗಿದೆ. ಆರಾಧಿಸಿದ್ರು ಏನಂತೇಳಿ, ನನ್ನ ಒಡೆಯನೇ, ನನ್ನ ಮಗಳು ಬಹಳ ಪೀಡಿಸಲ್ಪಡ್ತಾ ಇದ್ದಾರೆ, ಗುಣಪಡಿಸು ಎಂಬುದಾಗಿ ಕೇಳಿಕೊಂಡಿರುವಾಗ ಆಮೇಲೆ ಯೇಸು ಒಂದು ಇದು ಹೇಳ್ತಾನೆ, ಲಕ್ಷ ಕೇಳ್ತೀರಿ. ಮಕ್ಕಳಿಗೆ ಕೊಡುವ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಅಂತ ಹೇಳ್ತಾನೆ. ಅದೇ ಮಾರ್ಕ್ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ 7:24 ಮಕ್ಕಳು ಮೊದಲು ತೃಪ್ತರಾಗಬೇಕು. ಏನು? ಮಕ್ಕಳು ಹೊಟ್ಟೆ ತುಂಬಬೇಕಲ್ಲ, ಮಕ್ಕಳು ಹೊಟ್ಟೆ ತುಂಬಬೇಕಾಗಿರ್ತಕ್ಕಂಥ ಈ ರೊಟ್ಟಿ ನಾಯಿಗಳಿಗೆ ಹಾಕೋದು ಸರಿಯಲ್ಲ. ಆದರೆ ಇವಳೇನಂತಾಳೆ? ನೀನು ಹೇಳೋದು ಎಸ್. ಏನಂತಾಳೆ ಇವಳು? ಭಾಳ ಜಾಗ್ರತೆ ಕೇಳ್ರಿ. ನೀನು ಹೇಳೋದು ಸರಿ ಹೇಳ್ತಾ ಇದ್ದಿ, ಆದರೆ ಆ ನಾಯಿ ಮರಿಗಳು ಮಕ್ಕಳಿಗೆ ತಿನ್ನಿಸುವಾಗ ಆ ತುಂಡುಗಳು ಕೆಳಗೆ ಬೀಳುತ್ತದಲ್ಲ, ಆ ನಾಯಿ ಮರಿಗಳು ಅದು ತಿಂತದಲ್ಲ ಏಸಯ್ಯ ಅಂತ ಕೇಳ್ತಾಳಕ್ಕೆ. ಎಲ್ಲರೂ ಹೇಳ್ತಿರಲ್ವ? ಅವಳು ಏನಾದರೆ ಮಾತಾಡಿಲ್ಲ, ನಾನು 40 ದಿವಸದಿಂದ ಉಪವಾಸ ಮಾಡ್ತಾ ಇದ್ದೇನೆ ಏಸಯ್ಯ. ಎಷ್ಟು ದಿವಸದಿಂದ ಉಪವಾಸ ಮಾಡ್ತಾ ಇದ್ದೇನೆ? 40 ದಿವಸದಿಂದ ಉಪವಾಸ ಮಾಡಿದೆ. ಬೆಳಿಗ್ಗೆ 5 ಗಂಟೆಗೆದ್ದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನಯ್ಯ, ನನ್ನ ಪ್ರಾರ್ಥನೆಯನ್ನು ಕೇಳು ದೇವರೇ. 40 ದಿವಸ ಪ್ರಾರ್ಥನೆ ಅಷ್ಟೇ ಮಾಡ್ತಾ ಇದ್ದೀವಿ ಅಯ್ಯ. ನನ್ನ ಕೇಳಿದ್ಲ? ಶಿ ಡಿಡ್ ನಾಟ್ ಸ್ಪೀಕ್ ಎನಿ ರಿಲಿಜಿಯಸ್ ಮ್ಯಾಟರ್. ಮತವನ್ನು ಮಾತಾಡಲಿ, ಮತ ಸಂಬಂಧವಾದ ಅನುಷ್ಠಾನಗಳು, ನೀತಿ ನಿಯಮಗಳು, ಈ ಒಂದು ಏನು ಮತಕ್ಕೆ ಸಂಬಂಧ ಇರ್ತದಲ್ಲ, ಮತ ಸಂಬಂಧವಾದದ್ದು ಮಾತಾಡಲಿಲ್ಲ. ಅವಳು ಎಸ್ ಸರ್, ಯು ಆರ್ ರೈಟ್, ಐ ನೋ ದಟ್. ಅಂದರೆ ಯಜಮಾನನ ಮಕ್ಕಳಿಗೆ ರೊಟ್ಟಿಯನ್ನು ತಿನ್ನಿಸುವಾಗ ಆ ರೊಟ್ಟಿಯನ್ನು ನಾಯಿಗಳಿಗೆ ಹಾಕೋದು ಸರಿಯಲ್ಲ. ಹೌದು, ನೀನು ಹೇಳೋದು ಸರಿಯೇ, ನೀನು ಹೇಳೋದು ನ್ಯಾಯವೇ. ಆದರೆ ಇನ್ನೊಂದಿದೆ, ಆ ನಾಯಿ ಮರಿಗಳು ಯಜಮಾನನು ತನ್ನ ಮಕ್ಕಳಿಗೆ ರೊಟ್ಟಿ ತಿನ್ನಿಸುವಾಗ ಆ ತುಂಡುಗಳು ಬೀಳ್ತದಲ್ಲ, ಆ ತುಂಡುಗಳು ತಿಂತಾವಲ್ಲ ಅಂತ ಹೇಳ್ತಾನೆ. ನಿಮ್ಗೆ ಗೊತ್ತಿದೆ ಅದು ಏನು ಮಾತಾಡೋದಿಲ್ಲ ಅಂತೇಳಿ. ಶಿ ಡಿಡ್ ನಾಟ್ ಸ್ಪೀಕ್ ರಿಲಿಜನ್ ಎಟ್ ಆಲ್. ಯಾಕಂದರೆ ಅವಳು ಯಾರು? ಅನ್ಯ ಮತಸ್ಥಳು, ಶಿರೋಫೋನಿಕ್ಕಳು, ಅಂದರೆ ಗ್ರೀಕ್ ಮತಸ್ಥಳು, ಗ್ರೀಕ್ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದವಳು. ಅವಳು ಮಾತಾಡೋದು ರಾಜ್ಯದ ವ್ಯವಸ್ಥೆ ಮಾತಾಡ್ತಾ ಇದ್ದಾಳೆ. ಅರ್ಥ ಆಯ್ತಾ? ಕರೆಕ್ಟ್ ನೋಡ್ರಿ. ಅವಳು ಏನು ಹೇಳ್ತಾಳೆ ಮತ್ತೊಂದು ಸರ್ ನೋಡ್ರಿ. ಯಜಮಾನನ 27 ವಚನ ಓದ್ತೀರಿ. ಎಸ್ ಲಾರ್ಡ್, even the little dogs eat the crumbs which fall from their master stable. their master ಅಂದ್ರೆ ಅವರ, ಅಂದ್ರೆ ಆ ನಾಯಿಗಳ ಯಜಮಾನನ, ಅರ್ಥ ಆಗ್ತಾ ಇದೆ, ನಾಯಿಗಳ ಯಜಮಾನನ ಮೇಜಿನಿಂದ. ನಾಯಿಗಳ ಯಜಮಾನ ಅಂದ್ರೆ ಆ ನಾಯಿಗಳಿಗೆ ಯಾರಿದ್ದಾನೆ? ಅಂದ್ರೆ ಯಜಮಾನನಿಗೆ ಆ ನಾಯಿ ಇದ್ದಾಗ ಆ ನಾಯಿಗಳ ಯಜಮಾನನಿಗೆ ಏನು ಹಕ್ಕಿರ್ತದೆ? ಕೆಳಗೆ ಬಿದ್ದಿರುವ ತುಂಡುಗಳನ್ನು ತಿನ್ನುವ ರೈಟ್ಸ್ ಇರುತ್ತೆ. ಎಲ್ಲ ಹೇಳ್ತಿರಲಿಲ್ಲ. ಅರಸನು, ಒಡೆಯರು, ಯಜಮಾನನು. ಅರ್ಥ ಆಗ್ತದೆ? ಅರಸನಂದ್ರೆ, ಒಡೆಯನಂದ್ರೆ ಅದೇ ಅರ್ಥ, ಯಜಮಾನನಂದ್ರೆ ಅದೇ ಅರ್ಥ, ಮಾಸ್ಟರ್ ಅಂದ್ರೂ ಅದೇ ಅರ್ಥ, ಆಳುವವನೇ, ನಮ್ಮನ್ನು ನಿಯಂತ್ರಿಸುವವನೇ. ಅದಕ್ಕಾಗಿ ದೇರ್ ಮಾಸ್ಟರ್ ಅಂತ ಹೇಳಿ, ಅಂದ್ರೆ ಆ ನಾಯಿ ಮರಿಗಳ ಯಜಮಾನನು ಓದ್ತಿರ ಮಾತ್ರ 27 ಓದ್ತಿರಿ ಕನ್ನಡದಲ್ಲಿ ಹೆಂಗಿದೆ ನೋಡೋಣ. ಕರ್ತನೇ, ಒಡೆಯನೇ, ಅದು ನಿಜವೇ. ಆದರೂ ತಮ್ಮ ಇಲ್ಲಿದೆ ಏನು, ನಾಯಿಗಳು ತಮ್ಮ ಯಜಮಾನನ ಮೇಜಿನ ಕೆಳಗೆ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತಾವಲ್ಲವೇ ಎಂಬುದಾಗಿ ಹೇಳಿದ ಕ್ಷಣವೇ ಯೇಸು ಹೇಳ್ತಾನೆ, ಏಯ್ ವುಮನ್, ಯುವರ್ ಫೇತ್ ಇಸ್ ಗ್ರೇಟ್. ಹೇ ಸ್ತ್ರೀಯೇ, ನಿನ್ನ ವಿಶ್ವಾಸ ಬಹು ಶ್ರೇಷ್ಠವಾದದ್ದಾಗಿದೆ. ಹೋಗು, ಜೈಸೆ ತು ಚಾಯ ವೈಸೆ ಹೋ ಜಾಗ ತಿಳ್ಕೊ. ನೀನು ಇಷ್ಟಪಟ್ಟಿದ್ದು ನಿನಗಾಗ್ತದೆ, ನೀನು ಆಶಿಸಿದ್ದು ನಿನಗಾಗ್ತದೆ. ಕ್ಯೂಂಕಿ ತೂ ಮೇರೆಕೋ ಮಾಲಿಕ್ ಮಾಂತಿ ಹೈ. ಹಲ್ಲೆಲೂಯಾ, ಎಲ್ಲರಿಗೂ ನೀನು ನನ್ನನ್ನು ಏನೊಂದು ಬಯಸ್ತಿ, ನಾನು ನಿನ್ನ ಒಡೆಯ. ಅರ್ಥ ಆಗ್ತದೆ? ಕರ್ತನು, ಪ್ರಭು. ಏನಾರು ಅರ್ಥ ಆಗಿದೆ? ಪ್ರಭು, ಕರ್ತನು, ಒಡೆಯನು. ಯಾಕಂದ್ರೆ ನೀನು ನನ್ನನ್ನು ಒಡೆಯನೆಂದು
ಒಪ್ಪುತ್ತಾ ಇದೆ. तू मानती, बोलने वाली नहीं मानने वाली है, इसी को आराधना कहते हैं. ಮೂಸೆ ಬೋಲ್ನೆ, ಈ ಬಾಯಿಂದ ಹೇಳುವವರು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗುದಿಲ್ಲ. ಅದಕ್ಕೆ ಬರೆಯಲ್ಪಟ್ಟಿದೆ, ಪ್ರಭುವ ಅಂದ್ರೆ ಒಡೆಯನೇ ಪ್ರಭುವೇ ಕರ್ತನೇ ಎಂದು ಹೇಳುವವನು ಪ್ರತಿಯೊಬ್ಬನು ಪರಲೋಕ ರಾಜ್ಯ ಸೇರುವುದಿಲ್ಲ. ಆದರೆ ಪರಲೋಕದಲ್ಲಿರುವಂತಹ ನನ್ನ ತಂದೆ ಚಿತ್ತವನ್ನು ನೆರವೇರಿಸೋನು ಪರಲೋಕ ರಾಜ್ಯಕ್ಕೆ ಸೇರ್ತಾನೆ, ಅದಕ್ಕೆ ಬಾಧ್ಯನಾಗಿರ್ತಾನೆ. ಅಂದ್ರೆ ಅರ್ಥ ಏನು? ನಾವು ಕೆಲವು ಜನರು ಬಾಯಿಂದ ಮಾತ್ರ ಸ್ತೋತ್ರ ಹಲ್ಲೆಲೂಯಾ ಸ್ತೋತ್ರ ಅಂತ ಹೇಳ್ತಾರೆ. ಆದರೆ ಇಲ್ಲೇ ಹಲ್ಲೆಲೂಯಾ ಏನು ಹೇಳ್ತಾರೆ? ಆ ತಂದೆ ಚಿತ್ತವನ್ನು ನೆರವೇರಿಸು. ಅಂದ್ರೆ ಇವಳು ಏನು ಮಾಡ್ತಾ ಇದ್ದಾಳೆ? ಒಪ್ಪಿಕೊಂಡಿದ್ದಾಳೆ. ಏನಂತೇಳಿ? ನೀನು ಹೇಳಿದ್ದು ಕರೆಕ್ಟ್ ಸರ್, ಆದರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಆ ನಾಯಿ ಮರಿಗಳ ಯಜಮಾನನು, ಆ ನಾಯಿ ಮರಿಗಳು ತಮ್ಮ ಯಜಮಾನನು, ಯಾರ ರಿಲೇಷನ್ ನೋಡ್ರಿ ಹೆಂಗಿದೆ, ತಮ್ಮ ಯಜಮಾನನ ಮೇಜಿನ ಕೆಳಗೆ ಬೀಳುತ್ತಿರ್ತಕ್ಕಂಥ ತುಂಡುಗಳನ್ನು ತಿಂತಾವಲ್ಲ ಅಂತ ಹೇಳ್ತಾನೆ. ಯಸ್, ಓಹ್ ವಾಟ್ ಅ ಗ್ರೇಟ್ ಫೇತ್. ಎಲ್ಲರೂ ಹೇಳ್ತಿಲ್ವ, ಸಾಸಿವೆ ಕಾಳಷ್ಟು ನಂಬಿಕೆಯನ್ನು ಏನು ಹೇಳ್ತಾನೆ? ಗ್ರೇಟ್ ಫೇತ್ ಅಂತ ಹೇಳ್ತಾನೆ. ಅಲ್ಲೇ ಮಾತಾಡಲಿಲ್ಲ. ಅಮ್ಮ ಒಂದು ಕೆಲಸ ಮಾಡು, ಇದೆಲ್ಲ ನಡೆಯಲ್ಲ ನನ್ನ ಹತ್ರ, ನೀನು 3 ದಿವಸ ಊಟ ಅನ್ನಪಾನ ಇಲ್ಲದೆ ಉಪವಾಸ ಮಾಡಿದರೆ ಮಾತ್ರ ನಿನ್ನ ಮಗಳನ್ನು ಗುಣಪಡಿಸ್ತೇನೆ ಅಂತ ಹೇಳಿದನ. ಅದೇ ಮಾತು 40 ದಿವಸ ನೀನು ಉಪವಾಸ ಮಾಡಿದರೆ ನೀನು ಗುಣವಾಗ್ತಿ ಅಂತ ಹೇಳಿದನ. ಯಾಕಂದರೆ ನಾವು ದೇವರ ನೀತಿಯನ್ನು ವಜನ್ ಮಾಡಿ ಇಡಾಕತ್ತೀವಿ ಜನಕ್ಕೆ. ಎಷ್ಟು ಕ್ಲಿಯರ್ ಹೇಳಿದಾನೆ, ಯು ಆರ್ ಸೋ ಸ್ವೀಟ್. ಯೇಸು ಕ್ರಿಸ್ತನು ಪೂರ ಇಸ್ರಾಯೇಲ್ ಜನಾಂಗದ ಮುಂದೆ ಹೇಳ್ತಾ ಇದ್ದಾನೆ. ಅರ್ಥ ಆಗ್ತದೆ? ತನ್ನ ಸ್ವಕೀಯ ಜನರ ಮುಂದೆ ಹೇಳ್ತಾನೆ, ಅನ್ಯ ಮಧ್ಯಸ್ಥಳು. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಯೇಸು ಪರಲೋಕದಿಂದ ಕಳಿಸಲ್ಪಟ್ಟಿದ್ದವನು ಯಾರಿಗಾಗಿ? ಇಸ್ರಾಯೇಲ್ ಜನಾಂಗಕ್ಕೆ ಕಳಿಸಲ್ಪಟ್ಟನು. ಅಲ್ಲೇ ನಶಿಸಿ ಹೋಗ್ತಿರ್ತಾರೆ ಕುರಿಗಳನ್ನು ರಕ್ಷಿಸಬೇಕು. ಯಾರು? ಇಸ್ರಾಯೇಲ್ ಜನಾಂಗದ. ಆದರೆ ಆ ಕೆಲಸ ಮಾಡ್ತಾ ಇದ್ದು ಕೂಡ ಜೀಸಸ್ ಮಜ್ಬೂರ್ ಹುವಾಕಿ ತೇರಾ ಭಿ ಬಾತ್ ಮಾನ್ನ ಪಡೇಗ. ಇವತ್ತು ಯೇಸುವನ್ನು ನೀವಿವತ್ತು ಮಜ್ಬೂರ್ ಮಾಡ್ಲಿಕ್ಕಿದ್ದೀರಿ. ಗಾಡ್ ವಿಲ್ ಬ್ಲೆಸ್ ಯು ಅಬಂಡೆಂಟ್ಲಿ. ಖುದಾ ಕೋ ಹಮ್ ಆಜ್ ಮಜ್ಬೂರ್ ಕರೆಂಗೆ. ಯಾಕಂದ್ರೆ ಪ್ರಮಾಣ ಏನಿತ್ತು? ಯೇಸುಗೆ ಆಜ್ಞೆ ಏನಿತ್ತು? ಸ್ವಕೀಯ ಜನರನ್ನು ನಶಿಸಿ ಹೋಗೋರನ್ನು ರಕ್ಷಿಸಿ ಬರಬೇಕೆಂಬುದಾಗಿ. ಅಂತ ಪರಿಸ್ಥಿತಿಯಲ್ಲಿ ದ ಕಮಾಂಡ್ ಕಮ್ಸ್ ಫ್ರಮ್ ದ ಹೆವನ್. ಆದರೂ खुदा को यीशु मसीह को चंगा करने के लिए उसे मजबूर कर दिया. ಆವಾಗ ಯೇಸು ಏನು ಹೇಳ್ತಾ ಇದ್ದಾನೆ? ಓಹ್, ಯುವರ್ ಫೇತ್ ಇಸ್ ಗ್ರೇಟ್. ನಿನ್ನ ವಿಶ್ವಾಸ ಬಹು ದೊಡ್ಡದಾಗಿದೆ. आज मैं तुझे एक बात कहना चाहता हूं, अगर तू मेरे को प्रभु मानती है. ಯಾಕಂದ್ರೆ ಅವಳು ಏನ್ ಕರ್ತಾಳೆ? ಒಡೆಯನೇ ಕರ್ತನೆ. ಅಂದ್ರೆ ಅರ್ಥ ಏನು? ಒಡೆಯನು, ಕರ್ತನು, ಪ್ರಭುವೇ, ಯಜಮಾನನು, ಇವೆಲ್ಲ ಸಮಾನ ಅರ್ಥವುಳ್ಳ ಪದಗಳು. ನೀನು ಪ್ರಭು ಎಂದು ಹೇಳಿದೆಯಲ್ಲ, ಆ ನಾಯಿಗಳ ತಮ್ಮ ಯಜಮಾನನ ಅಂತ ಹೇಳಿದಿಲ್ಲ. ಅಂದ್ರೆ ನೀನು ನನ್ನನ್ನು ಏನಂತ ಒಪ್ಕೊಂಡಿದಿ? ಒಡೆಯ ಅಂತ ಒಪ್ಕೊಂಡಿದಿ. ಯು ಆರ್ ರಿಯಲಿ ಗ್ರೇಟ್. ಯುವರ್ ಫೇತ್. ಅರ್ಥ ಆಯ್ತಾ? ಫೇತ್ ಅಂದ್ರೆ ಏನು? ಬೆಟ್ಟದಷ್ಟು ವಿಶ್ವಾಸ ಅಲ್ಲ. ಯೇಸುವನ್ನು ಜಗತ್ ಉದ್ಧಾರಕರ್ತ, ಮಾನವ ಕಲ್ಯಾಣಕ್ಕಾಗಿ ಬಂದವನು, ಸೃಷ್ಟಿಕರ್ತನು, ಆತನನ್ನು ತನ್ನ ಒಡೆಯನಾಗಿ ಮಾಡಿಕೊಂಡು ಹೇಳ್ತಾ ಇದ್ದಾಳವಳು. ಏನಂತ ತಿಳ್ಕೊಂಡು? ಏಸಯ್ಯ, ನೀನು ಹೇಳಿದ್ದು ಸರಿ. ಆದರೆ ಈ ಮಾತುಗಳು ಸಂಭಾಷಣೆ ಯಾಕೆ ನಡೆದಿದೆ? ಭಾಳ ಜನ ಹೇಳ್ತಾರೆ, ಏಸಯ್ಯ ಅನ್ಯ ಜನರನ್ನು ಏನಂತ ಹೇಳಿದಾನೆ? ನಾಯಿಗಳಂತ ಹೇಳಿದಾನೆ. ಆದರೆ ಇನ್ನು ನೀವು ಆಶ್ಚರ್ಯ ಪಡಬೇಕು, ಅನ್ಯ ಜನರು ನಾಯಿಗಳಾಗಿದ್ರು ಕೂಡ, ಈ ಸ್ವಕೀಯ ಜನರು ಮಕ್ಕಳಾಗಿದ್ದರು ಕಳ್ಕೊಂಡ್ರು, ನಾಯಿಗಳಾಗಿದ್ದವರು ಮಕ್ಕಳ ಸೌಭಾಗ್ಯವನ್ನು ನಾವು ಪಡ್ಕೊಂಡಿದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವ? ಅದಕ್ಕಾಗಿ ಮಕ್ಕಳ ಸೌಭಾಗ್ಯವನ್ನು ಪಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಯುವರ್ ಫೇತ್ ಇಸ್ ಕಂಪ್ಲೀಟ್ಲಿ ಗ್ರೇಟ್. ಈ ಇಸ್ರಾಯೇಲ್ ಜನಾಂಗ ಸ್ವಕೀಯ ಜನರಕ್ಕಿಂತ ನಿನ್ನ ವಿಶ್ವಾಸ ಬಹು ಶ್ರೇಷ್ಠ. ಯಾಕಂದ್ರೆ ಇವತ್ತು ಪರಲೋಕದ ಗವರ್ಮೆಂಟ್ಗೆ ನೀನು ಮಜೂರ್ ಮಾಡ್ತಾ ಇದ್ದಿ. ಯು ಆರ್, ಇಂಗ್ಲಿಷಲ್ಲಿ ಭಾಳ ಇಂಟ್ರೆಸ್ಟ್, ಯು ಆರ್ ಆಬ್ಲಿಗೇಟಿಂಗ್, ಯು ಆರ್ ಅಬ್ಲೈಚಿಂಗ್, ಯು ಆರ್ ಫೋರ್ಸಿಂಗ್ ದ ಗವರ್ಮೆಂಟ್ ಆಫ್ ಹೆವನ್ ಟು ಬ್ಲೆಸ್ ಯು ಅಂಡ್ ಹೀಲ್ ಯು. ದೇವರನ್ನು, ನೀನು ಪರಲೋಕದ ಪ್ರಭುತ್ವವನ್ನು ಮಜಬೂರ್ ಮಾಡ್ತಾ ಇದ್ದೀನಿ. ನೀನು ನಿನ್ನ ವಿಶ್ವಾಸ ನಿನ್ನನ್ನು ಖಂಡಿತ. ಅದಕ್ಕೆ ಹೇಳ್ತಾನೆ, ಈಗೋ ನೀನು ಇಷ್ಟಪಟ್ಟಂಗೆ ನಿನಗಾಗಲಿ. ಹಲ್ಲೆಲೂಯಾ. ಎಷ್ಟು ಜನ ಇಷ್ಟಪಟ್ಟಿದ್ದು?
ಏನು ಇಷ್ಟಪಡ್ತಾ ಇದ್ರಿ ಈಗ? ಜೋ ತುಮ್ ಚಾಹೆ, ಇಂಗ್ಲಿಷಲ್ಲಿ ವಾಟ್ ಎವರ್ ಯು ಡಿಸೈರ್ ಓ ತುಮಾರ ಕೋ ಹೋಗಾ. ಕ್ಯೂ ಹೋಗಾ? ಕ್ಯೂಂಕಿ ಮುझे तुम मालिक मानती है. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯ? ನನ್ನ ಪ್ರಿಯ ಸಹೋದರಿ ಸಹೋದರರೇ, ನೀವೆಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನೀನು ನನ್ನನ್ನು ಒಡೆಯನು ಯಜಮಾನನೆಂದು ಭಾವಿಸ್ತಾ ಇದ್ದಿ. ಅದಕ್ಕಾಗಿ ಆಜ್ ಕೆ ಬಾದ್ ಮೇ ಜೋ ಬಿ ತು ಸೋಚೇಗಿ ಓ ತೇರೆ ಕೋ ಹೋಗಾ. ಇವತ್ತು ನೀನೇನು ತಿಳ್ಕೊಂಡಿದ್ರಿ? ನನ್ನ ಮಗಳು ಗುಣವಾಗಿದ್ರೆ ಸಾಕಂತ ತಿಳ್ಕೊಂಡಿದ್ರಿ. ನಾನು ನಿನಗೆ ಹೇಳ್ತಾ ಇದ್ದೇನೆ, ಇವತ್ತಿಂದ ನೀನು ಕರ್ತನಿಗೆ ಒಡೆಯನಾಗಿ ನೀನು ಒಪ್ಪಿಕೊಂಡಿಲ್ಲ. ಇವತ್ತಿಂದ ನೀನು ಏನು ಇಷ್ಟಪಡುತ್ತೀಯೋ ಅದು ನಿನಗೆ ಸಂಭವಿಸೋದು. ನೀನು ಕೇಳೋದಕ್ಕಿಂತಲೂ ಊಹಿಸೋದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಸರ್ವಶಕ್ತನಾದ ದೇವರಿಗೆ ಯುಗ ಯುಗಾಂತರಿಗೂ ತಲತಲಾಂತರಿಗೂ ಸಭೆಯಲ್ಲಿಯೂ ಕ್ರಿಸ್ತನಲ್ಲಿ ಏನಾಗಲಿ? ಮಹಿಮೆ ಘನತೆ ಉಂಟಾಗಲಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಇಷ್ಟು ದಿವಸಗಳು ನಿನ್ನ ಒಡೆಯರು ಯಾರೆಂಬುದಾಗಿ ತಿಳ್ಕೊಂಡಿದ್ದಿ. ನಿನಗೆ ಒಡೆಯರಾಗಿರಲಿ, ನಿನ್ನ ಸಮೀಪದವರಾಗಿರಲಿ, ನಿನ್ನ ನಿಕಟವಾದವರಾಗಲಿ, ನಿನ್ನನ್ನು ಅನೇಕ ಜನ ನಿನಗೆ ಆಶ್ವಾಸನೆ ಕೊಟ್ಟಿರೋರಾಗಿರಲಿ. ಆದರೆ ಇಲ್ಲಿ ನೋಡ್ರಿ, ಏನು ಖಾಲಿ ಶಬ್ದ ಅಷ್ಟೇ. ಎಲ್ಲ ಹೇಳ್ತೀರಿ ಹಲ್ಲೆಲೂಯ? ಈಗ ನಾವು ಬೈಬಲ್ನ ನಿಯಮ ಹೇಗೆ ಇದು ಇವಳಿಗೆ ಈ ಆಶ್ವಾಸನೆ ಸಿಕ್ಕಿದೆ ಅಂದರೆ, ಈ ಒಂದು ಧೈರ್ಯ ಸಿಕ್ಕಿದೆ ಅಂದರೆ, ಈಗಿಂದ ಹೇಳ್ತಾನೆ ನೀನು ಇಷ್ಟಪಟ್ಟಿದ್ದು. ಅದನ್ನು ನಾನು ಓದ್ತೀವಿ ಸ್ವಲ್ಪ ಇಂಗ್ಲೀಷಲ್ಲಿ ಭಾಳ ಚೆನ್ನಾಗಿದೆ. ಓ ವುಮನ್, ಗ್ರೇಟ್ ಈಸ್ ಯುವರ್ ಫೇತ್, ಲೆಟ್ ಇಟ್ ಬಿ ಟು ಯು ಆಸ್ ಯು ಡಿಸೈರ್. ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಓದ್ರಿ ಕನ್ನಡದಲ್ಲಿ. ಆಗ ಯೇಸು ಪ್ರತ್ಯುತ್ತರವಾಗಿ ಆಕೆಗೆ, ಓ ಸ್ತ್ರೀಯೇ, ನಿನ್ನ ನಂಬಿಕೆಯು ಬಹು ದೊಡ್ಡದಾಗಿದೆ. ಏನಂತ ಹೇಳ್ತಾನೆ? ಜೈಸೆ ತು ಚಾಹೇಗಿ ವೈಸೆ ತೆರಕೋ ಹೋ ಜಾಯ್. ನೀನು ಇಷ್ಟಪಟ್ಟಂತೆ ನಿನಗೆ ಆಗಲಿ. ಆದರೆ ಇಲ್ಲೇ ಒಂದು ಬಹಳ ಜಾಗ್ರತೆಯನ್ನು ನೋಡ್ಕೋಬೇಕು ಸಿಸ್ಟರ್. ಹಲೋ, ಬಹಳ ಯೇಸು ಕ್ರಿಸ್ತ ನಂಬಿದವರು ಎಲ್ಲರೂ ಹೇಳ್ತಿರಲ್ವ್ಯಾ? ಯೇಸುವನ್ನು ಒಡೆಯನೆಂದು ಒಪ್ಪಿಕೊಂಡಿದ್ರು ಎಲ್ಲರೂ ಹೇಳ್ತಿರಲ್ವ್ಯಾ? ನೀನು ಇಷ್ಟಪಟ್ಟಿದ್ದು ನಿನಗೆ ತಪ್ಪಾದದ್ದು ಇಷ್ಟಪಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಯ್ಯೋ ದೇವ್ರೆ, ನನಗೆ ಯಾಕೆ ಇದೆಲ್ಲ ಕೆಡುಕು ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ನಿಮಗೆ ಕೇಡು ಬಂದಿದೆ. ಯಾಕಂದ್ರೆ ನೀವು ಇದು ಬರ್ತದೆ ಅಂತೇಳಿ ಇಷ್ಟಪಟ್ಟಿರಿ, ಅದಕ್ಕಾಗಿ ಅದು ನಿನಗೆ ಬಂದು ಅಪ್ಪಳಿಸಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ಭಾಳ ಜನ ಹೇಳ್ತಾರೆ, ಸತ್ಯ ಬಿಟ್ಟೆನಾ, ಏನು ಬದುಕೇನು ಮಾಡೋದೈತಿ ಅಂತ ಹೇಳಿಬಿಟ್ಲು. ಅತ್ತಿಂದ ಬೆನ್ನತ್ತಿತ್ತು ನೋಡ್ರಿ ಕಿಪೀಡ. ಒಂದು ದಿವಸ ನಮ್ಮ ಮಿತ್ರ, ಭಾಳ ಒಳ್ಳೆ ಮಿತ್ರ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಆಂಧ್ರಲ್ಲಿ ಒಬ್ಬನಿದ್ದಾನೆ. ಅವನು ಯಾವತ್ತೂ ಆ ದಾಂಡೇಲಿಗೆ ಬರ್ತಾನನ್ನುವ ಯೋಚನೆನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನು ಯಾವಾಗ ನೋಡಿದ್ರೆ ಫೋನ್ ಮಾಡ್ತಾ ಇರ್ತಾನೆ. ಯಾರಿಗೆ? ದಾಂಡೇಲಿ ಮಿತ್ರನಿಗೆ ಫೋನ್ ಮಾಡ್ತಾ ಇರುವಾಗ ಆ ದಾಂಡೇಲಿ ಮಿತ್ರನು, ಅಬ್ಬಾ ಏನು ತಲೆ ತಿಂಟು ಸಾಂಪುತ್ತು ನಡಿಡು ಏನಂತ ಹೇಳ್ದ, ಏನು ತಲೆ ತಿಂತಾದ್ರೆ ಕೊಲ್ತಾ ಇದ್ದಾನೆ ಇವನು ಅಂತ ಹೇಳ್ದ. ಏನಂತ ಹೇಳ್ದ? ಕೊಲ್ತಾ ಇದ್ದಾನೆ ಅಂತ ಹೇಳ್ದ ಆ ಫೋನ್ ಮಾಡೋನಿಗೆ. ನಾನು ಹೇಳ್ದೆ, ಏನು ಮಾಡಾಕತ್ತಿ ಅಂತ ಹೇಳಿದೆ. ಹೇಳಿಬಿಟ್ಟ. ಸಿಸ್ಟರ್, ನೀವು ಕಲ್ಪನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನು ಯಾವತ್ತೂ ದಾಂಡೇಲಿಗೆ ಬರೋನಲ್ಲ. ಅಂಥವನು ದಾಂಡೇಲಿಗೆ ಬಂದು 1.5 ತಿಂಗಳು ಅವರ ಮನೇಲಿದ್ದು ಊಟ ಮಾಡಿ ಅವರಿಗೆ ಅನಿಷ್ಟವಾಗಿ ಅವರ ತಲೆನೇ ನಿಜವಾಗಲೂ ತಿಂದೋಗಿದ್ದಾನೆ ಅವನು. ಅರ್ಥ ಆಗ್ತದೆ? ಫೋನ್ ಏನೋ ಬಂದಿದೆ, ಆ ಫೋನ್ ನೋಡಿ ಅಯ್ಯೋ ಎಂಥ ತಲೆನೋವು ಇದು, ಏನು ತಲೆನೋವು, ಬಾಯಿ ಕೊಂದಾಗ್ತಾ ಇದ್ದಾನೆ ಅವನು ಫೋನ್ ಮಾಡಿ ಅಂತ ಹೇಳ್ದ. ಅವಳನ್ನಷ್ಟೇ ಅಲ್ಲ, ಮನಿ ಜನರೆಲ್ಲರನ್ನು ತಿಂದ್ಬಿಟ್ಟವು. ಅದಕ್ಕೆ ಮಾತಾಡುವಾಗ ಭಾಳ ಜಾಗ್ರತೆ. ಯಾಕಂದರೆ ನೀವು ಯಾರನ್ನು ಒಡೆಯನೆಂದು ನಂಬಿದ್ರಿ? ನೀವು ಯೇಸುವನ್ನು ಒಡೆಯನೆಂದು ನೀವು ಸ್ವೀಕರಿಸಿರೋದ್ರಿಂದ ನೀನು ಇಷ್ಟಪಟ್ಟಂತೆ ನಿನಗೆ ಇಂದಿನಿಂದ ಆಗೋದು. ಯಾಕಂದರೆ ಇಷ್ಟ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ. ಕೆಟ್ಟದನ್ನು ಇಷ್ಟಪಡ್ತಾ ಇದೆಯಾ? ಕೆಟ್ಟದ್ದು ನಿನಗಾಗ್ತದೆ. ಒಳ್ಳೆದನ್ನು ಇಷ್ಟಪಡ್ತಾ ಇದೆಯಾ? ಒಳ್ಳೆದು ನಿನಗಾಗ್ತದೆ. ಗಂಭೀರವಾಗಿ ಹೇಳ್ತಿರಲ್ವ ದೇವ್ರ ಮಕ್ಕಳೇ? ಯಾಕೆ ಕೇಳ್ತಾ ಅಂದರೆ ಇಲ್ಲಿ ಕ್ಲಿಯರ್ ಆಗಿದೆ. ಯಜಮಾನನು ಅಂದರೆ ಒಡೆಯನು. ನೀನು ಆ ಮಕ್ಕಳು ಹೋದ್ರು, ಯಜಮಾನನ ಕಡೆ ಮಕ್ಕಳು ಹೋದ್ರು. ಅಲ್ಲಿ ನೋಡ್ರಿ, ಯಜಮಾನನು ಮಕ್ಕಳು ಮತ್ತು ಯಜಮಾನನ ಕಡೆ ಕೆಲಸ ಮಾಡುವ ಸರ್ವೆಂಟ್ಸ್ಗೂ ಗೊತ್ತಿದೆ ನಿಮಗೆ. ಒಡೆಯರ ಹತ್ರ ಕೆಲಸ ಮಾಡುವ ಸೇವಕರಿಗೂ ಹೊಟ್ಟೆ ತುಂಬ ಊಟ ಮಾಡಿ ಉಳಿತದಂತೆ. ಎಲ್ಲಿ ಕೇಳಿದ್ರಿ ಮಾತನ್ನು? ತಪ್ಪಿಯೋದ ಕುಮಾರನಲ್ಲಿದೆ ಸ್ಟೋರಿ ಅದು. ಅಲ್ಲಿ ಕೂಡ ಒಡೆಯ ಅನ್ನೋ ಪದ ಇದೆ. ನನ್ನ ತಂದೆಯ ಮನೆಯಲ್ಲಿ
ಆಳುಗಳು ತಿಂದು ಹೊಟ್ಟಿತು. ಅಂದರೆ ಆಳುಗಳಿಗಿರುವ ಹಕ್ಕು ಬೇರೆ ಮತ್ತು ಮಕ್ಕಳಿಗಿರುವ ಹಕ್ಕು ಬೇರೆ. ಆದರೆ ನಾಯಿಗಳು ಕೂಡ ಅದೇ ರೊಟ್ಟಿಯ ಸೌಭಾಗ್ಯ ಇದೆ. ಅದಕ್ಕೆ ಭಾಳ ಜನ ಹೇಳ್ತಾರೆ, ಒಂದು ಮಿಸ್ಟೇಕನ್ನು ನಾವು ಕರೆಕ್ಷನ್ ಮಾಡ್ಕೊಳ್ಳೋಣ. ಏನು ಹೆಸರು ಆತಂದು? ಧನವಂತನು ಲಾಜರನನ್ನು ಧನವಂತನು ಸರಿಯಾಗಿ ನೋಡಲಿಲ್ಲ, ಅದಕ್ಕಾಗಿ ಅವನು ನರಕಕ್ಕೆ ಹೋಗಿದ್ದಾನೆಂಬುದೇ ಹೇಳ್ತಾರೆ. ನೋ 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 ಅವನು ನರಕಕ್ಕೆ ಹೋಗಿದ್ದ ಕಾರಣನೇ ಬೇರೆ ಇದೆ. ಲಾಜರನಿಗೆ ಟೇಬಲ್ ಮೇಲಿಂದ ಕೆಳಗೆ ಬೀಳ್ತಿರೋ ತುಂಡುಗಳನ್ನು ಅವನು ಕೊಡ್ತಿದ್ದರಂತೆ. ಅವನು ಆ ಧನಿ ಅನ್ಯಾಯ ಮಾಡಲಿಲ್ಲ. ಅವನೇನು ಮಾಡ್ತಾರೆ? ತುಂಡುಗಳನ್ನು ಕೊಡ್ತಿದ್ದ ಅವನಿಗೆ. ಆದರೆ ಕೊಟ್ಟಿದ್ದಕ್ಕೆ ಅವನು ಪರಲೋಕಲ್ಲ, ಅವನು ನರಕಕ್ಕೆ ಹೋಗಿದ್ದ ಕಾರಣ ಏನಂದರೆ ಮಾನಸಾಂತರ ಇಲ್ಲಾಗಿದೆ. ಧನವಂತನು ಮತ್ತು ಲಾಜರನ ಸ್ಟೋರಿಯಲ್ಲಿ ಧನವಂತನಿಗೆ ಮಾರು ಮನಸ್ಸು, ತೆಲುಗಿನಲ್ಲಿ ಚೆನ್ನಾಗಿದೆ, ರಿಪೆಂಟೆನ್ಸ್ ಇಲ್ಲಾಗಿತ್ತು ಅವನಿಗೆ. ಆದರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ದೇವರ ಮಕ್ಕಳೇ. ಅದೇ ನಾವೀಗ ರೋಮಾಪುರದವರ ಬರೆದ ಪತ್ರಿಕೆ ಈಗ ನಮ್ಗೆ ಅರ್ಥ ಆಗ್ತದೆ. ಯಾಕಂದರೆ ಈ ಬೈಬಲ್ನ ರಹಸ್ಯ ಬಯಲಿಗೆ ಬರಬೇಕಾದ್ರೆ, ಬೆಳಕಿಗೆ ಬರಬೇಕಾದ್ರೆ ರೋಮಾಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯ 8ನೇ ವಚನದಿಂದ ನಾವು ನೋಡ್ತೇವೆ. ನೋಡೋಣ. ಇಗೋ ನಾವು ಸಾರುತ್ತಿರತಕ್ಕಂಥ ಈ ವಾಕ್ಯ ಕ್ರಿಸ್ತನ ರಾಜ್ಯದ ವಿಶ್ವಾಸವನ್ನು ತುಂಬತಕ್ಕಂಥ ವಾಕ್ಯವಾಗಿದೆ, ವಿಶ್ವಾಸದ ವಾಕ್ಯವಾಗಿದೆ. ಯೇಸುವನ್ನು ನಿನ್ನ ಬಾಯಿಂದ ಒಡೆಯನೆಂದು ಒಪ್ಪಿಕೊಂಡ್ರೆ, ಹೇಳೋರು ಭಾಳ ಜನ ಅದರ್ರಿ, ಅರ್ಥ ಆಯ್ತಾ? ಪ್ರಭುವಾ ಅನಿ ಚಪ್ಪುವಾರು ಬೇರೆ, ಒಪ್ಪಿಕೊಂಡೇವಾರು ಬೇರೆ. ಇದು ಆರಾಧನೆ ಅಂದರೆ ಒಡೆಯನೇ ಎಂದು ಯೇಸುವನ್ನು ತನ್ನ ಒಡೆಯನು ಅಥವಾ ತನ್ನ ಕರ್ತನು ಎಂದು ತನ್ನ ಬಾಯಿಂದ ಒಪ್ಪಿಕೊಂಡು ಹೃದಯದಲ್ಲಿ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನೆಂದು ನಂಬಿದರೆ ಅವನಿಗೇನಾಗುವುದು? ಬಾಯಿಂದ, ಹೃದಯದಲ್ಲಿ ನಂಬಿ ಬಾಯಿಂದ ಒಪ್ಪಿಕೊಳ್ಳೋದು ಬೇರೆ, ಹೇಳೋದು ಬೇರೆ. ಭಾಳ ಜನ ಮಾಲೀಕ್ ಅಂತ ಹೇಳ್ತಾರೆ, ಆದರೆ ಮಾಲೀಕನ ಹೃದಯದಲ್ಲಿ ಒಪ್ಪಿಕೊಂಡಿರೋದಿಲ್ಲ. ಕಾಂಗ ಮಾಲೀಕಲಾಗಲ್ಲ ಚೋಡು ಅಂತ. ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆದರೆ ಇಲ್ಲಿ ಹೇಳ್ತದೆ. ತದನಂತರ ನೆಕ್ಸ್ಟ್ ನೋಡ್ರಿ, ಬರೋದ್ರ ಇದು ಭಾಳ ಗಮನಿಸ್ತೀರಿ ಒಂದೊಂದು ಪದ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಯಾವಾಗ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನ್ನು ನಂಬುತ್ತೀರೋ ಅವರು ರಕ್ಷಣೆ ಅಂದ್ರೆ ಅರ್ಥ ಏನು? ಇನ್ನು ಮುಂದೆ ಶೈತಾನ್ ಲೋಕದಲ್ಲ, ನೀವು ದೇವರ ರಾಜ್ಯದಲ್ಲಿ ಸೇರಿದ್ರಿ ಅಂತ ಅರ್ಥ. ಎಲ್ಲಿ ಸೇರಿದ್ರಿ? ದೇವರ ರಾಜ್ಯದಲ್ಲಿ ಸೇರುವಾಗ ದೇವರ ರಾಜ್ಯ, ದೇವರ ಗೌರ್ಮೆಂಟ್ ಒಳಗೆ ನೀವು ಬಂದಾಗ ಈ ಗೌರ್ಮೆಂಟ್ ಒಳಗೆ ಯಾವ ಕೇಡು ನಿನಗೆ ಸಂಭವಿಸುತ್ತಿಲ್ಲ. ಈಗ ಅರ್ಥ ಆಗ್ತದೆ? ರೋಗದಿಂದಾಗಲಿ, ಶಾಪದಿಂದಾಗಲಿ, ದುಷ್ಟರ ಮತ್ತು ಸೈತಾನ್ ಶಕ್ತಿಗಳಿಂದ ಯಾವುದರಿಂದ ಕೂಡ ನಿಮಗೆ ಎಲ್ಲದರಿಂದ ರಕ್ಷಣೆ ನಾವು ಅಂತಿಕೊಂಡೇವೆ. ಸತ್ರೆ ಪರಲೋಕ ಇದೆ, ಪರದೇಶ ಇದೆ ನಮಗೆ ಖಚಿತ. ಆದರೆ ಬದುಕುತ್ತಿರುವ ದಿನಗಳಲ್ಲಿ ಆರ್ಥಿಕ ರಕ್ಷಣೆ, ಭೌತಿಕ ಆರೋಗ್ಯದ ರಕ್ಷಣೆ ಮತ್ತು ಮಾನಸಿಕ ಸಮಾಧಾನ ಶಾಂತಿಯ ರಕ್ಷಣೆ, ನಮ್ಮ ಆತ್ಮರಕ್ಷಣೆ, ಇವೆಲ್ಲ ಇದೆ ಇಲ್ಲಿ ಒಳಗೆ. ನೆಕ್ಸ್ಟ್ ಈಗ ನೋಡ್ರಿ, ಒಂದೊಂದಾಗಿ ನೋಡ್ತಾ ಬರೋಣ. ನೆಕ್ಸ್ಟ್ ನಾವು ನೋಡ್ತೇವೆ, ನೋಡ್ರಿ ಎಷ್ಟು ಚೆನ್ನಾಗಿದೆ. ಹೃದಯದಲ್ಲಿ ಯೇಸುವನ್ನು ಅಂದರೆ ಹೃದಯದಲ್ಲಿ ನಂಬುವುದರ ಮೂಲಕ, ಯಾರನ್ನು? ಯೇಸು ನಮ್ಮ ಪಾಪ ಅಪರಾಧಗಳನ್ನು ಹೊತ್ತನೆಂಬುದಾಗಿ ನಂಬೋದ್ರ ಮೂಲಕವಾಗಿ ನಿಮಗೇನುಂಟಾಗುವುದು? ನೀತಿ ಅಂದ್ರೆ ಏನ್ರಿ? ಹಲೋ, ಡು ಯು ನೋ ವಾಟ್ ಇಸ್ ಮ್ಯಾಟರ್ ಹಿಯರ್? ನೀತಿ ಅಂದ್ರೆ ಏನು ಹೇಳ್ರಿ? ಏನು ಅರ್ಥ ಆಗಿದೆ? ಇಲ್ಲ, ವೆರಿ ಗುಡ್, ಇನ್ನೂ ಸಮೀಪ ಬಂದಿದೆ, ವೆರಿ ಗುಡ್. ನೀತಿ ದೊರಕಿದೆ, ಭಾಳ ಇಂಪಾರ್ಟೆಂಟ್ ಇದೆ. ಇದರ ಬಗ್ಗೆ ನಮಗೆ ಅರ್ಥನೇ ಆಗಿಲ್ಲ. ಯಾರಿಗೆ ಅರ್ಥ ಆಗಿಲ್ಲ ಗೊತ್ತಿಲ್ಲ, ಮತ್ತೆ ಯಾರಿಗೆ ಅರ್ಥ ಆಗ್ತಿದ್ದಿಲ್ಲ ನೋಡಿದ್ರೆ. ಪ್ರೈಸ್ ಲಾರ್ಡ್ ಜೀಸಸ್. ಕುಂತೆ ಎಷ್ಟು ಅದ್ಭುತ ಮಾಡ್ತಾ ಇರ್ತಾರಪ್ಪ ಇಲ್ಲಿ. ಹಲ್ಲೆಲೂಯಾ. ಏನಾಗಿದೆ ಇಲ್ಲಿ? ಇದ್ರ ಬಗ್ಗೆ ಅರ್ಥ ಆಗಿಲ್ಲ ನೋಡ್ರಿ. ಜನರು ನೋಡ್ರಿ, ಯೇಸು ಕ್ರಿಸ್ತನು ಶಿಕ್ಷೆಯನ್ನು ಆತನು ಭರಿಸಿದ. ಅಪರಾಧ ಯಾರು ಮಾಡಿದೇವೆ? ನಾವು ಶಿಕ್ಷೆ ಭರಿಸಿದ ಕೂಡಲೇ ಹೊರಗೆ ಬಂದ ಕೂಡಲೇ ಆ ಶಿಕ್ಷಿತನಿಗೆ ಏನಂತ ಕರೀತಾರೆ? ಕಳ್ಳನೇ ಅಂತ ಕರೀತಾರೆ, ದ್ರೋಹಿ ಅಂತ ಕರೀತಾರೆ, ಅಪರಾಧ. ಆದರೆ ಇಲ್ಲಿ ಏನು ಹೇಳ್ತಾ ಇದೆ? ಇನ್ನು ಮುಂದೆ ನೀನು ಏನಂತ ಕರೆಯಲ್ಪಡುವುದಿಲ್ಲ? ಅಪರಾಧಿ ಎಂದು ನಿರ್ಣಯಿಸಲ್ಪಡುವುದಿಲ್ಲ. ನನ್ನ ನೀತಿ ನಿನಗೆ ದೊರಕುತ್ತದೆ, ನಿನ್ನ ಅಪರಾಧ ನಾನು ಹೊತ್ತುಕೊಂಡಿದ್ದೇನೆ. ಶಿಕ್ಷೆ ಮಾತ್ರ ಅಲ್ಲ, ನಿನ್ನ ಕಳಂಕವನ್ನು ಕೂಡ ಯಾರು ಹೊತ್ತುಕೊಂಡಿದ್ದಾರೆ? ಯೇಸು ಹೊತ್ತುಕೊಂಡಿದ್ದಾರೆ. ನನ್ನ ಪ್ರಿಯ ಸಹೋದರೇ, ಜೈಲಿನಲ್ಲಿ ಹೋಗಿ ನಿನಗೆ ಕೋರ್ಟ್ನಲ್ಲಿ ಆದೇಶನ ಕೊಟ್ಟಿರ್ಬೋದು ನೀನು ಅಪರಾಧಿ ಎಂಬುದಾಗಿ. ಆದರೆ ಬೈಬಲ್ ವಾಕ್ಯ ಹೇಳ್ತಾ ಇದೆ, ಯೇಸುವನ್ನು ಹೃದಯದಿಂದ ನಂಬೋದ್ರ ಮೂಲಕವಾಗಿ ನಿನ್ನ ಕೆಟ್ಟೋಗಿರುವ ಹೆಸರನ್ನು ಕೂಡ ಶುದ್ಧೀಕರಿಸಿ ತನ್ನ ಮೇಲೆ ನಿನ್ನ ಅಪರಾಧವನ್ನು ಹೊತ್ತುಕೊಡದಲ್ಲದೆ ನಮಗೆ ತನ್ನ ನೀತಿಯನ್ನು ನಮಗೆ ಕೊಡ್ತಾನೆ. ಅಂದ್ರೆ ಅರ್ಥ ಏನು? ಅಲ್ಲ, ಏನು ಗೊತ್ತಿದೆ? ಎಲ್ಲ ಅರ್ಥ ಆಯ್ತಿದು? ಆತನೇ ನಿನ್ನನ್ನು ನೀತಿವಂತನಾಗಿ ನಿರ್ಣಯಿಸಿದರೆ ನಿನ್ನನ್ನು ಅಪರಾಧಿ ಎಂದು ನಿರ್ಣಯಿಸೋರು ಯಾರು?
ಹೌದಾ? ಅಂದ್ರೆ ಅರ್ಥ ಏನು? ಈಗ ನಂಬೋದ್ರ ಮೂಲಕವಾಗಿ ನಿನಗೆ ನೀತಿ ದೊರಕಿದೆ, ಬಾಯಿಂದ ಅರಿಕೆ ಮಾಡೋದ್ರ ಮೂಲಕವಾಗಿ ರಕ್ಷಣೆ. ಎದರಿಂದ ರಕ್ಷಣೆ? ಶಿಕ್ಷೆಯಿಂದ, ಶಾಪದಿಂದ, ರೋಗದಿಂದ. ಇಲ್ಲಿ ನೀತಿ ಒಂದು ಪಕ್ಕದಲ್ಲಿ ದೊರಕಿದೆ, ಇನ್ನೊಂದು ಶಿಕ್ಷೆ, ಶಾಪ ಮತ್ತು ದಂಡನೆ, ಅನಿಷ್ಟ, ಧರ್ಮಶಾಸ್ತ್ರದ ಎಲ್ಲ ಶಾಪಗಳಿಂದ ನೀವೇನಾಗಿದ್ರಿ? ಮುಕ್ತರಾಗಿದ್ರಿ. ನೆಕ್ಸ್ಟ್ ಕೆಳಗೆ ಬರೋಣ, ಬಹಳ ಇಂಪಾರ್ಟೆಂಟ್ ಇದೆ. ಯಾವನಾದ್ರೂ ಏನಂತ ಬಂದಿದೆ ಇಲ್ಲಿ ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ. ಫಾರ್ ದ ಸ್ಕ್ರಿಪ್ಚರ್ ಸೇಸ್ ಹೂಎವರ್ ಬಿಲೀವ್ಸ್ ಆನ್ ಹಿಮ್ ವಿಲ್ ನಾಟ್ ಬಿ ಪುಟ್ ಟು ಎಶೇಮ್. ಪುಟ್ ಟು ಬಿ ಅಶೇಮ್ಡ್ ಅಂದ್ರೆ ಯಾವನಾದರೂ ನಂಬುವನಾಗಿದ್ರೆ ಅವನು ಆಶಾಭಂಗ ಪಡೆದಲ್ಲ ಅಂತಿದೆ. ನಿಮ್ಮಲ್ಲಿ ಏನಿದೆ? ಅವಮಾನ ಪಾಲಾಗೋದಿಲ್ಲ. ಏನಾಗೋದಿಲ್ಲ? ಅವಮಾನ ಪಾಲಾಗೋದಿಲ್ಲ. ಅಂದ್ರೆ ನಿನ್ನ ಮಾನ ಹರಾಜಾಗದಂತೆ ಕೂಡ ರಕ್ಷಿಸ್ತಾನೆ. ನಿನಗೆ ಪಾಪದಿಂದ ಬಂದಿರುವ ಶಿಕ್ಷೆಯಿಂದ ರಕ್ಷಿಸ್ತಾನೆ. ನಿನ್ನ ಮೇಲೆ ಅಪರಾಧಿ ಎಂದು ಕಳಂಕ ಎಂತಾಗಿದೆಯಲ್ಲ, ನೀನು ದ್ರೋಹಿ, ನೀನು ಅಪರಾಧಿ, ನೀನು ಪಾಪಿ ಅಂತ ಕಳಂಕ ಎಂತಾಗಿದೆಯಲ್ಲ, ಅದನ್ನು ಕೂಡ ಶುದ್ಧೀಕರಿಸ್ತಾನೆ. ನಿನ್ನನ್ನು ನೀತಿವಂತಳಾಗಿ ಮಾಡಿ ಎಲ್ಲರ ಮುಂದೆ ಸನ್ಮಾನದಿಂದ ಇರುವಂತೆ ಮಾಡ್ತಾನೆ. ಎಲ್ಲರೂ ಹೇಳಿದ್ರು, ಅಯ್ಯೋ ನೀ ಕೆಲಸಕ್ಕೆ ಬರೋದಲ್ಲ, ನೀ ಉಪಯೋಗ ಇಲ್ಲ, ನೀನು ಅಂಥವನು, ನೀನು ಇಂಥವಳು, ನೀನು ಅಂಥವಳು, ನೀನು ಪಾಪಿ, ನೀನು ದ್ರೋಹಿ ಎಂಬುದಾಗಿ ಎಲ್ಲರೂ ಹೇಳಿರ್ಬೋದು. ಆದರೆ ಇವತ್ತು ನೀನು ಯೇಸುವನ್ನು ಪ್ರಭುವ, ಒಡೆಯನೇ, ನನ್ನ ಯಜಮಾನನೇ ಎಂದು ಹೃದಯದಿಂದ ಒಪ್ಪಿಕೊಂಡು ಬಾಯಿಂದ ಅರಿಕೆ ಮಾಡಿದರೆ ನಿನಗೆ ಇವೆಲ್ಲದರಿಂದ ರಕ್ಷಣೆ. ನೆಕ್ಸ್ಟ್, ಆಮೇಲೆ ಭೇದ ಭಾವ ಇಲ್ಲ. ಗ್ರೀಕರು, ಯಹೂದ್ಯರು, ಯಾವ ಭೇದ ಭಾವ ಇಲ್ಲ. ಎಲ್ಲರಿಗೂ ಒಬ್ಬನೇ, ಸಬ್ಕಾ ಮಾಲೀಕ್ ಏಕ್ ಹೈ. ಇಲ್ಲೇ ಬರೀಲ್ಪಟ್ಟಿದೆ ನೋಡ್ರಿ, ಬಾಬಾ ಸಬ್ಕಾ ಮಾಲೀಕ್ ಏಕ್ ಹೈ ಅಂದ್ರೆ ಎಲ್ಲರ ಒಡೆಯನು ಒಬ್ಬನಾಗಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಆತನ ಹೆಸರು, ಎಲ್ಲ ಆತನ ಹೆಸರು ಅರ್ಥ ಆಗ್ತದೆ. ಆತನ ಹೆಸರನ್ನು ಮೊರೆ ಇಡುವವರಿಗೆ, ಆತನ ಹೆಸರನ್ನು ಮೊರೆ ಇಡುವವರಿಗೆ ಆತನ ಕೃಪೆ ತೋರುವ ಐಶ್ವರ್ಯ ಅಂತ ಓದ್ರಿ ಸಿಸ್ಟರ್. ಮತ್ತೆ ಅಲ್ಲಿ ಅದು ಅಷ್ಟೇ ಓದ್ರಿ. 12 ಓದ್ರಿ. 12 8 10 12. ಯಹೂದನಂತೇಳಿ ಗ್ರೀಕ್ ದೇಶಸ್ಥನಂತೇಳಿ ಯಾವ ಭೇದ ಭಾವ ಇಲ್ಲ. ಎಲ್ಲರಿಗೂ ಒಂದೇ ಒಡೆಯನು, ಒಂದೇ ಕರ್ತನು, ಒಂದೇ ಪ್ರಭು. ಆ ಒಡೆಯನೇ, ಆ ಯೇಸಯ್ಯನೇ ಎಲ್ಲರಿಗೂ ಒಡೆಯನಾಗಿದ್ದು ತನ್ನ ಹೆಸರನ್ನು, ಇಂಗ್ಲಿಷಲ್ಲಿ ತನ್ನ ಹೆಸರನ್ನು ಕೂಗಿ ಕರೆಯೋರೆಲ್ಲರಿಗೂ ಕೃಪೆ ತೋರಲು ಏನಾಗಿದ್ದಾನೆ ನೋಡ್ರಿ. ಮೊದಲು ಏನಾಗಿತ್ತು? ಪ್ರಭು. ನೆಕ್ಸ್ಟ್ ಏನಾಗಿದ್ದಾನೆ? ರಕ್ಷಕ. ನೆಕ್ಸ್ಟ್ ಏನಾಗಿದ್ದಾನೆ? ಐಶ್ವರ್ಯವಂತನ. ಐಶ್ವರ್ಯವಂತನ ಏನಂತೀರಿ ನೀವು? ನಾವು ಧನವಂತರ ಅಂತೀರಿ, ಸಾಹುಕಾರ ಅಂತೀವಿ. ಕರೆಕ್ಟ್. ನಾವೇನಂತೀವಿ? ಮಾಲೀಕ್. ನೈತಕ್ಕೆ ಅಂತೀರಿ? ಶೇಠ್ಜಿ ಅಂತೀವಿ. ಅರ್ಥ ಆಯ್ತಾ? ಈಗ ಅದೇ ಮಾತು ಎಲ್ಲಿನ ಮಾತು ಬಂದಿದ್ದೀವಿ? ನಾವು ಸಿಸ್ಟಮ್ಗೆ ಬಂದಿದ್ದೀವಿ. ಎಲ್ಲಿ ಬಂದಿದ್ದೇವೆ? ವ್ಯವಸ್ಥೆ. ಯಜಮಾನನ, ಆ ಒಡೆಯನ ನಾಯಿ ಮರಿಗಳು ಬಿದ್ದ ತುಂಡು ತಿನ್ನುತ್ತಾವಲ್ಲ. ಯು ಆರ್ ರೈಟ್, ಯು ಆರ್ ರೈಟ್. ಯು ಆರ್ ನಾಟ್ ಸ್ಪೀಕಿಂಗ್ ದ ರಿಲಿಜನ್, ಯು ಆರ್ ಸ್ಪೀಕಿಂಗ್ ದ ಸಿಸ್ಟಮ್ ಆಫ್ ದ ಕಿಂಗ್ಡಮ್. ಅಂದರೆ ರಾಜ್ಯದ ವ್ಯವಸ್ಥೆಯನ್ನು ದೇವರು ಯೇಸು ಕ್ರಿಸ್ತನ ಸಾರಿರುವ ಸುವಾರ್ತೆ ಹೆಸರೇನ್ರಿ? ದೇವರ ರಾಜ್ಯದ ಸುವಾರ್ತೆಯನ್ನು ಸಾರದನ್ನು ಹೊರತು ಮತವನ್ನು ಸಾರಲ್ಲ. ಈ ರಾಜ್ಯದ ವ್ಯವಸ್ಥೆಯನ್ನು, ಅದಕ್ಕಾಗಿ ಪ್ರಭುಗಳು, ಒಡೆಯರು, ಯಜಮಾನರು ಮತ್ತು ಇಲ್ಲಿ ಬರಲ್ಪಟ್ಟಿದೆ ಧನಿ, ಐಶ್ವರ್ಯವಂತರು, ಇವೆಲ್ಲ ಯಾವ ವ್ಯವಸ್ಥೆಯಲ್ಲಿರ್ತದೆ? ರಾಜರ ವ್ಯವಸ್ಥೆಯಲ್ಲಿರ್ತದೆ. ಮತದ ವ್ಯವಸ್ಥೆಯಲ್ಲಿ ಇರಲ್ಲ. ಅದಕ್ಕಾಗಿ ಯಾವಾಗ ಏಸಯ್ಯ, ದಾವೀದು ಕುಮಾರನೇ, ನನ್ನ ಒಡೆಯನೇ ಎಂದು ಕೂಗಿದಳಲ್ಲ, ಯೇಸು ಸುಮ್ಮನೆ ನಡೀತಾ ಹೋಗ್ತಾ ಇದ್ದಾನೆ. ನೋಡೋಣ ಎಷ್ಟು ದಿನ. ಯಾಕಂದರೆ ಇವತ್ತು ಜನರೆಲ್ಲರಿಗೂ ತಿಳಿದು ಬರಬೇಕು, ನಾನು ಎಲ್ಲರಿಗೂ ಒಬ್ಬನೇ ಒಡೆಯನೆಂಬುದಾಗಿ. ಯಾಕಂದರೆ ನಾನು ಕಳಿಸಲ್ಪಟ್ಟಿದ್ದೇನೆ ಇವ್ರಿಗಾಗಿ. ಆದರೆ ಅನ್ಯ ಮತಸ್ಥಳು, ಅವರಿಗೆ ಬರಬೇಕಾಗಿರುವ ಆಶೀರ್ವಾದವು, ಅವರಿಗೆ ಬರಬೇಕಾಗಿರುವ ಸಮೃದ್ಧಿಯು, ಇಸ್ರಾಯೇಲ್ಗೆ ಬರಬೇಕಾಗಿರುವ ರಕ್ಷಣೆಯು, ಇಸ್ರಾಯೇಲ್ಗೆ ಬರಬೇಕಾಗಿರುವ ಆಶೀರ್ವಾದಗಳು ಅನ್ಯರು ಕೂಡ ಆಗಿರುವ ಇವಳು, ಶಿರೋಫೋನಿಕ್ಕಿಳಾಗಿರುವ ಅನ್ಯ ಮತಸ್ಥಳಾಗಿರುವ ಇವಳು ಯೇಸು ಕ್ರಿಸ್ತನನ್ನು ಮಜ್ಬೂರ್, ನಮ್ಮ ಕನ್ನಡ ಭಾಷೆಯಲ್ಲಿ ಅನಿವಾರ್ಯವಾಗಿ ಮಾಡಿದರು. ಅನಿವಾರ್ಯನಾಗಿ ಅವಳಿಗೆ ಸ್ವಸ್ಥತೆ ಕೊಡಬೇಕಾಯಿತು. ಆದರೆ ಅರ್ಥನ ಗೊತ್ತಿದೆ, ಇನ್ನು ಮುಂದೆ ನನ್ನನ್ನು ಒಡೆಯನೆಂಬುದಾಗಿ ಭಾವಿಸ್ತಾ ಇದ್ದಿ, ಒಪ್ಪಿಕೊಂಡಿದ್ದಿ.
आज से तू जो भी चाहती है वो तेरे को होता है. ಇವತ್ತಿಂದ ನೀನೇನು ಇಷ್ಟಪಡ್ತಿ ಅದು ನಿನಗೆ ಆಗತ್ತೆ. ಪ್ರೈಸ್ ದ ಲಾರ್ಡ್ ಜೀಸಸ್. ನೀನು ಏನು ಮಾತಾಡ್ತೀಯಲ್ಲ ಅದು ನಿನಗೆ ಆಗತ್ತೆ. ಆರೋಗ್ಯ ನನಗೆ ದೇವರು ಕೊಟ್ಟಿದ್ದಾನೆ. ಆಡಲೇ ನೀನು ಡಾಕ್ಟರ್ ನನಗ ಅಂತೇಲೆ ನಾ ಬದುಕು ಅಂತ చెప్పి ನೀವು ಎಷ್ಟು ಗುಳಿಗೆ ತಿಂದ್ರು ಕೂಡ ನೀವು ಗುಣ ಆಗುದಿಲ್ಲ. ಯಾಕಂದ್ರೆ ನಿನ್ನ ಬಾಯಿಂದ ಹೇಳಿಬಿಡ್ಬೇಡ. ನೀನು ಯಾವ್ದು ಒಪ್ಕೊಳ್ತೀವಿ ಅದ್ರ ಬಾಯಿಂದ ಹೇಳ್ತಿ. ಯಾರ ಐದ್ರೆ ನನ್ನ ಆಯ್ತು ಬಿಡ, ನನ್ನ ಬದುಕೆ ಸತ್ಯನಾಶ ಆಗೈತೆ, ಮತ್ತೇನು ಮಾಡೋದೈತಿ, ಸತ್ಯನಾಶ ಆಗಲಿ. ಮತ್ತು ಅದನ್ನ ಮತ್ತೆ ತಿರುಗಿ ಅರಿಕೆ ಮಾಡಿ ಒಪ್ಪಿಕೊಂಡು ಸೀಲ್ ಹೊಡೆದು ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ ನಾವು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ಒಳ್ಳೆ ವಾರ್ತೆ ಏನಂದರೆ, ಎಲ್ಲರಿಗೂ ಮಾಲೀಕ್, ಎಲ್ಲರಿಗೂ ಒಡೆಯನು ಒಬ್ಬನೇ, ಕರ್ತನಾದ ಯೇಸು ಕ್ರಿಸ್ತು. ಆತನಿಗೆ ಮೊರೆಯಿಡುವರು ಯಾರು? ಆಶಾ ಅವಮಾನ ಪಾಲಾಗುವುದಿಲ್ಲ. ಇದು ಯಜಮಾನದು, ಇದು ಸ್ಟೋರಿ. ಎಲ್ಲರೂ ಹೇಳ್ತೀರ ಅಲ್ಲಿಯ. ಭಾಳ ಇಂಟ್ರೆಸ್ಟಿಂಗ್ ಇದನ್ನು ಕೇಳಿದೆ. ನನ್ನ ಪ್ರಿಯ ಸಹೋದರ ಒಂದು ಮಾತನ್ನು ಕೇಳ್ರಿ. ನೀವು ಇವತ್ತು ಒಂದು ಅರಬ್ ರಾಷ್ಟ್ರದ ಒಂದು ಮನುಷ್ಯನ ಸ್ಟೇಟ್ಮೆಂಟ್ ಕೇಳ್ತಾ ಇದೆ. ಅರಬ್ ರಾಷ್ಟ್ರದ ಏನು ಮಾತಾಡೋದ ಗೊತ್ತಿದೆ ಬ್ರದರ್, ಅವನು ಏನು ಹೇಳಿದಾನ ಗೊತ್ತಿದೆ. ಅರಬ್ ರಾಷ್ಟ್ರದ ಧನವಂತನು, ಅವನಿಗೆ ಅರಬ್ ರಾಷ್ಟ್ರದ ಆ್ಯಂಕರ್, TV ಆ್ಯಂಕರ್ ಕೇಳ್ತಾ ಇದ್ದಾನೆ, ನಿಮ್ಮ ಯಶಸ್ವಿ ಪೂರ್ವಕವಾದಂಥ ಈ ಬಿಸ್ನೆಸ್ಸನ್ನು ಇಷ್ಟು ಯಶಸ್ವಿ ಆಗಲಿಕ್ಕೆ ಕಾರಣ ಏನು ಎಂಬುದಾಗಿ ಹೇಳಿದರೆ ಅವನು ಏನು ಹೇಳ್ತಾನೆ ಗೊತ್ತಿದೆ. ಯಾಕಂದರೆ ಅರಬ್ ರಾಷ್ಟ್ರದಲ್ಲಿ ರಾಜಕೀಯ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಲ್ಲ. ಯಾರ ವ್ಯವಸ್ಥೆ ಇಲ್ಲ? ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಲ್ಲ. ಭಾಳ ಜನ ಕೆಲವೊಂದು ಸ್ಥಳಗಳಲ್ಲಿ ಈಗಲೂ ರಾಜಕುಮಾರರು, ಪ್ರಿನ್ಸ್ಗಳು ಆಳ್ತಾರೆ. ಅಲ್ಲಿ ಇರ್ತಕ್ಕಂಥ ಆ ಧನವಂತನು ಇವತ್ತೇ ಸ್ಟೇಟ್ಮೆಂಟ್ ಕೇಳಿ ಭಾಳ ಆಶ್ಚರ್ಯ ಆಯ್ತು ನನಗೆ. ಅವನು ಏನು ಹೇಳಿದಾನೆ ಗೊತ್ತಿದೆ, ನಾನು ಇಷ್ಟು ಸುಖವಾಗಿ ಇಷ್ಟು ಯಶಸ್ವಿ ಆಗಲಿಕ್ಕೆ ಕಾರಣ ಏನಂದರೆ, ನನ್ನ ಕಡೆ ಕೆಲಸ ಮಾಡುವ ಸರ್ವೆಂಟ್ಸ್ಗೆ ನಾನು ಭಾಳ ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳಿದಾನೆ. ಏನು ಹೇಳಿದ ನಾನು? ನನ್ನ ಕಡೆ ಉದ್ಯೋಗ ಮಾಡುವ ಎಲ್ಲ ಸರ್ವೆಂಟ್ಸ್ಗಳಿಗೆ ನಾನು ಭಾಳ ರೆಸ್ಪೆಕ್ಟ್ ಮಾಡ್ತೇನೆ. ವಾಟ್ ಆರ್ ಯು ಸೇಯಿಂಗ್? ಇಸ್ ಇಟ್ ಎ ಸೀಕ್ರೆಟ್? ನಿನ್ನ ಹೆಸರಿಷ್ಟು ದೊಡ್ಡದಾಗಿದೆ ಅಂದರೆ, ಅವನು ಹೇಳಿದಾನೆ, ಇವತ್ತು ನಾನು TV ನಲ್ಲಿ ನೀವು ಆ್ಯಂಕರ್ ಮಾಡ್ತಾಯಿದ್ರಿ, ನನಗೆ ಇಂಟರ್ವ್ಯೂ ತೊಗೊಳ್ತಾ ಇದ್ರಿ, ನಾ ಇಲ್ಲಿ ಬಂದು ಕುಂತಿದ್ದೇನೆ. ಈಗ ನನ್ನ ಕೆಲಸವನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಗೊತ್ತಿದೆ? ನನ್ನ ಕೆಲಸಗಾರರು ಮಾಡ್ತಾ ಇದ್ದಾರೆ. ಯಾಕೆ? ನಾನು ನನ್ನ ಕೆಲಸಗಾರರಿಗೆ ಬೇಕಾಗಿರುವ ಅವರ ಹಕ್ಕುಗಳು, ಅವರ ಸೌಲಭ್ಯಗಳು, ರೆಸ್ಪೆಕ್ಟಿಂದ ನಾನು ಕೊಡ್ತಾ ಇದ್ದೇನೆ. ನಾನು ಇವತ್ತಿಷ್ಟು ದೊಡ್ಡ ಶ್ರೀಮಂತರಾಗಲಿಕ್ಕೆ ನನಗೆ ಈ ಗ್ರ್ಯಾಂಡ್, ಎಲ್ಲರೂ ಗಮನಿಸ್ತೀರಿ, ನನಗೆ ಈ ಮಹಿಮೆ ಬರಲಿಕ್ಕೆ ಕಾರಣ ಏನಂದರೆ, ನನ್ನ ಸರ್ವೆಂಟ್ಸ್ಗಳಿಗೆ ನಾನು ಚೆನ್ನಾಗಿಟ್ಟಿದ್ದೀನಿ, ನನ್ನ ಕೆಲಸಗಾರರಿಗೆ ನಾನು ಚೆನ್ನಾಗಿಟ್ಟಿದ್ದೀನಿ, ಅವರಿಂದ ಈ ಮಹಿಮೆ ನನಗೆ ಬಂದಿದೆ. ಅರ್ಥ ಆಗ್ತಾ ಇದೆ ಯಾರಿಗಾರೆ? ಹಲೋ, ಹಲ್ಲೆಲೂಯಾ. ಯಜಮಾನನು ಯಾವತ್ತು ತನ್ನ ಕೆಲಸಗಾರರ ಶುಭವನ್ನೇ ಕೋರುವವನೇ ನಿಜವಾದ ಯಜಮಾನನವನು. ಅದಕ್ಕೆ ಯೇಸುವಿನ ಮಹಿಮೆ ಎಲ್ಲಿದೆ ಗೊತ್ತಿದೆ? ನೀವು ಸುಖವಾಗಿರೋದ್ರಲ್ಲಿ ಆತನ ಮಹಿಮೆ ಇದೆ ರೀ. ಎಲ್ಲರ ಕೈಗಳು ತಟ್ಟಿ ದೇವ್ರು ನೋಡ್ಸೋಣ. ನೀವು ಆರೋಗ್ಯವಾಗಿರೋದು, ಇವನು ಏನು ಪಾಪ ಮಾಡಿದಾನೆ, ಇವನು ಕುರುಡನಾಗಿದ್ದಾನಲ್ಲ, ಇವನು ಏನು ಪಾಪ ಮಾಡಿದನೋ, ಅವನ ತಂದೆ ತಾಯಿಗಳು ಪಾಪ ಮಾಡಿದಿಲ್ಲ. ಇವತ್ತು ಕುಮಾರನು ಮಹಿಮೆ ಹೊಂದಬೇಕು ಎಂಬುದಾಗಿ ಅವನಿಲ್ಲಿದ್ದಾನೆ. ಯಾಕಂದರೆ ಕುಮಾರನು, ಅವನ ರೋಗದಲ್ಲಿ ಇರುವುದು ಕುಮಾರನ ಇಷ್ಟವಿಲ್ಲ, ಗುಣವಾಗು, ಕಣ್ಣು ತೆರೆಯಲ್ಪಡಲಿ ಎಂಬುದಾಗಿ ಹೇಳಿದ. ಇದು ಅದು ಹೇಳ್ತಾ ಇದ್ದಾನೆ, आज मैं इतना शान से, इतना शौकत से, इतना शौरत से क्यों बैठा हूं मालूम है? क्योंकि मेरे ಸ್ಟಾಫ್, ನನ್ನ ಕೆಲಸಗಾರರನ್ನು ನಾನು ರೆಸ್ಪೆಕ್ಟ್ ಮಾಡ್ತೇನೆ, ಅವ್ರನ್ನ ಭಾಳ ಪ್ರೀತಿಸ್ತೇನೆ ಎಂಬುದು ಹೇಳಿದ. ಅದು ಹೆಂಗೆ? ಅವಳ ಕಷ್ಟ ಕಣ್ಣೀರುಗಳ ದುಃಖಗಳಲ್ಲಿ ನಾನು ಅವರ ಜೊತೆಯಲ್ಲಿ ನಿಂತು ಅವರಿಗೆ ಸಹಾಯ ಮಾಡ್ತೇನೆ. ಈಗ ನಾನು ಇಷ್ಟು ದೂರ ಬಂದು ನಿಮಗೆ TV ನಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ದೇನೆ, ಆದರೆ ನನ್ನ ಎಲ್ಲ ಶಾಪ್, ಭಾಳ ಶಾಪ್ಸ್ ಇದಾವೆ, ಎಲ್ಲ ಶಾಪ್ನಲ್ಲಿರುವ ಎಲ್ಲ ಸರ್ವೆಂಟ್ಸ್ಗಳು ನನಗೆ ನಂಬಿಕಸ್ಥರಾಗಿ ಇಲ್ಲದಿದ್ದರೂ ಕೂಡ ನಾನು ಅವರಿಗೆ ನಂಬಿಕಸ್ಥನಾಗಿದ್ದೇನೆ. ಹಲ್ಲೆಲೂಯಾ. ಒಂದು ವೇಳೆ ನನ್ನ ಶಾಪ್ನಲ್ಲಿದ್ದವರು ಕೆಲವು ಚಿಲ್ಲರ್ ಪುಲ್ಲರ್ ತಪ್ಪು ಮಾಡಿರ್ತಾರೆ. ತಪ್ಪು ಮಾಡಿದ್ಕೊಳ್ಳೆ, ತಿಳಿದುಕೊಳ್ಳೆ, ನೀನು ತಪ್ಪು ಮಾಡಿದಿ ಅಂತ ಹೇಳಿದೆ. ಎಸ್ ಸರ್, ಮಾಫ್ ಕರು ಸರ್, ಠೀಕ್ ಹೈ, ಇಸ್ಕೆ ಬಾದ್ ಮೇ ಮತ್ ಕರ್ನಾ, ವೆರಿ ಗುಡ್ ಅಂಥೇಳಿ ಅವಳು ಮನಸ್ಸು ತಿರುಕೊಂಡು ತಪ್ಪು ಮಾಡದೆ
ಒಪ್ಪಿಕೊಂಡಿರುವಾಗ ಆ ಸೇವಕನನ್ನು ಇನ್ನೂ ಸನ್ಮಾನಿಸ್ತಾನೆ. ಅಂದರೆ ಅರ್ಥ ಏನಂತ ಗೊತ್ತಿದೆ? ಒಂದು ಯಜಮಾನನಿಗಿರತಕ್ಕಂಥ ಜವಾಬ್ದಾರಿ, ದಾಯಿತ್ವ ಸ್ವಚ್ಛ ಕನ್ನಡ ಅಲ್ಲಿ ಜವಾಬ್ದಾರಿ, ಹೊಣೆಗಾರಿಕೆ ಏನಂದರೆ ಎಷ್ಟುವರೆಗೆ ಅವನು ಹೇಳ್ತಾ ಇದ್ದಾನೆ, ಜಬ್ ತಕ್ ಮೇರೆ ಕಾಮ್ ಕರ್ನೆ ವಾಲೆ ಸುಕೂನ್ ಸೆ ಹೈ ತಬ್ ತಕ್ ಮೈ ಉಸ್ಸೆ ಜ್ಯಾದಾ ಸುಕೂನ್ ಸೆ रहता हूं. ಗೊತ್ತಿದೆ, ಏನಿದೆ ನಿಮ್ಗೆ ಗೊತ್ತಿದೆ? ಅವರ ಕೆಲಸ ಮಾಡೋರಿಗೆ ಏನೂ ಕೊರತೆ ಬರೋದಿಲ್ಲ. ನನ್ನ ತಂದೆ ಮನೆಯಲ್ಲಿ ಬಹಳಷ್ಟು ಕೆಲಸಗಾರರಿದ್ದಾರೆ. ಅವರು ತಿಂದು ಉಳಿದು ಪ್ರಾಣಿಗಳಿಗೆ ಹಾಕ್ತಾರಂತೆ. ಅಲ್ಲಿ ಈ ಧನವಂತನ ಹೇಳ್ತಾ ಇದ್ದಾನೆ, ನಾನು ಅವ್ರಿಗೇನಾದ್ರು ರೋಗ ಆದರೆ ಇಮ್ಮಿಡಿಯೇಟ್ಲಿ ಅದಕ್ಕೆ ಎಷ್ಟು ಖರ್ಚಾದರೂ ಚಿಕಿತ್ಸೆ ಮಾಡಿಸ್ತೇನೆ. ಯಾಕಂದರೆ ಅವನು ಆರೋಗ್ಯವಾಗಿದ್ದು ನನಗೆ ಕೆಲಸ ಮಾಡಿದರೆ, ಅವನಿಗೇನು ಆರೋಗ್ಯವಾಗಿ ಅವನು ಶ್ರೀಮಂತನಾಗ್ತಾ ಇದ್ರೆ, ये मालिक के पास जो भी काम कर रहे क्या मस्त है, देखो कार है, गाड़ी है, बंगला है, क्या सुकून से है, देखो क्या मालिक जी उनका. ಅರ್ಥ ಆಗ್ತಾ ಇದೆ? ಅವರ ಕೈ ಕೆಲಸಗಳಲ್ಲಿರ್ತಕ್ಕಂಥ ಪ್ರಜೆಗಳು, ಕೆಲಸಗಾರರ ಮಹಿಮೆ, ಕೆಲಸಗಾರರು ಎಷ್ಟು ಗ್ರ್ಯಾಂಡ್ ಆಗಿರ್ತಾರೆ ಅಷ್ಟು ಮಹಿಮೆ ಯಾರಿಗೆ ಹೋಗ್ತದೆ? ಮಾಲಿಕ್, ಒಡೆಯರಿಗೆ ಹೋಗ್ತದೆ. ಅದೇ ಯೇಸು ನೋಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನನ್ನು ಪ್ರಭುವ ನನ್ನನ್ನು ಒಡೆಯನೇ ಕರ್ತನೆ ಎನ್ನುವನು ಪ್ರತಿಯೊಬ್ಬನು ಪರಲೋಕ ರಾಜ್ಯ ಸೇರುವುದಿಲ್ಲ. ಮತ್ತಾಯ ಸುವಾರ್ತೆ 7:21 ಹೇಳಲಾಗಿದೆ, ನನ್ನ ತಂದೆಯ ಚಿತ್ತವನ್ನು ಅನುಸಾರವಾಗಿ ನಡೆಯೋನೇ ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗಿರ್ತಾನೆ, ಸೇರ್ತಾನೆ ಎಂಬುದಾಗಿ ಹೇಳಿದೆ. ನನ್ನ ಪ್ರಿಯ ಸಹೋದರರೇ, ಇವತ್ತು ನಿಮಗೆ ಒಂದು ಒಳ್ಳೆಯ ವಾರ್ತೆ ಏನಂದರೆ, ಆಜ್ ಸೆ ತುಮ್ ಜೋ ಭಿ ಸೋಚೋಗೆ, ಇವತ್ತಿಂದ ನೀವೇನು ಯೋಚನೆ ಮಾಡ್ತೀರಿ, ಏನು ಇಷ್ಟಪಡ್ತೀರಿ ಅದು ನಿಮ್ಗೆ ಆಗತ್ತೆ. ಹಲ್ಲೆಲೂಯಾ. ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕಂತ ಬಯಸ್ತಿದ್ದೀರಾ? ನಿಮ್ಮ ಮಕ್ಕಳು ರಾಜಕೀಯದಲ್ಲಿ ದೊಡ್ಡ ಅಧಿಕಾರಿಗಳಾಗಬೇಕಂತ ಬಯಸ್ತಿದ್ದೀರಾ? ನಿಮ್ಮ ಕುಟುಂಬಗಳು ದೇಶದಲ್ಲಿ ಉನ್ನತ ಸ್ಥಿತಿಗೆ ಬರಬೇಕಂತ ಬಯಸ್ತಾ ಇದ್ದೀರಾ? ನೀನು ಇಷ್ಟಪಟ್ಟಂತೆ ದೇವ್ರು ಮಾಡ್ತಾನೆ ನಿನಗೆ. जैसे तुम चाहोगे आज से तेरे को हो जाएगा, जा बेटी, जैसे तू चाहोगी, क्योंकि तू मुझे मालिक मानती है. ನೀ ನನ್ನನ್ನು ಏಸಯ್ಯನನ್ನು ಒಡೆಯನು ಎಂಬುದಾಗಿ ನೀನು ಒಪ್ಪಿಕೊಂಡಿದ್ದಿ. ನಿನ್ನ ಜೀವಮಾನದ ಎಲ್ಲ ರಕ್ಷಣೆಯ ಭಾರ ನನ್ನ ಭುಜದ ಮೇಲಿದೆ. ಇನ್ನು ನೀನು ಏನು ಯೋಚಿಸ್ತಿ? ಅರ್ಥ ಆಗ್ತಾ ಇದೆ ನಿಮ್ಗೆ ಏನಾರೆ? आज तुम जो भी चाहोगे वो तेरे को मिलेगा, जो भी तुम चाहोगे. ಯಾಕೆ? ಯೇಸು ಕ್ರಿಸ್ತನನ್ನು ನಿನ್ನ ಒಡೆಯನಾಗಿ, ರಕ್ಷಕನಾಗಿ ಹೃದಯದಿಂದ ನಂಬಿ ಬಾಯಿಂದ ಒಪ್ಪಿಕೊಂಡಿದಿ. ಬಾಯಿಂದ ಹೇಳೋದಲ್ಲ. ಬಹಳ ಜನರು ಬಾಯಿಂದ ನನ್ನ ಸ್ತೋತ್ರ ಮಾಡ್ತಾರೆ, ಅವರ ಮನಸ್ಸು ಎಲ್ಲೋ ಇದೆ. ಏನಿದೆ? ದಿಲ್ ಹಿ ಕಹಾ ಹೈ ಮೊಬೈಲ್ ಮಾಡ್ತಾ ಇದ್ರೆ ಇಲ್ಲಿ ಪ್ರಾರ್ಥನೆ ಕೇಳೋದಿಲ್ಲ, ವಾಕ್ಯ ಕೇಳ್ತಾರೆ, ನೋಡ್ತಾ ಯಾರ್ದು ಬಂದೈತಿ, ಈ ಪಾಸ್ಟರ್ ಯಾವಾಗ ಬಿಡ್ತಾನೆ ಪ್ರೇಯರ್ ಅಂತೇಳಿ. ಇಲ್ಲ, ಇವತ್ತಿಂದ ನಾ ಹೇಳ್ತಾ ಇದ್ದೇನೆ, ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ ಏನಿದ್ರು ಕೂಡ ಇನ್ನು ಮುಂದೆ ಯಾವ ಧ್ಯಾನ? ನನ್ನ ಒಡೆಯ. ಯಾರನ್ನು ಧ್ಯಾನಿಸಿರಿ? ಯಾರನ್ನು? ನಿಮ್ಮ ಒಡೆಯನಾದ ಯೇಸುವನ್ನು ಧ್ಯಾನಿಸಿರಿ. ನನ್ನ ಬಗ್ಗೆ ಚಿಂತೆ ಮಾಡೋನು ಯಾರಿದ್ದಾರೆ? ನನ್ನ ಒಡೆಯನು. ನನ್ನ ಪ್ರಿಯ ಸಹೋದರೇ, ಇದು ನೀವು ವಿದೇಶದಲ್ಲಿ ಮಾತಾಡಿದ್ರೆ ಅಂತ ಹೇಳ್ತೀರಿ. ಇದೇ ಊರಿನಲ್ಲಿ ಒಬ್ಬ ಒಡೆಯರಿದ್ದಾರೆ, ಗುತ್ತಿಗೆದಾರನಿದ್ದಾನೆ, ಭಾಳ ರಫ್ ಅಂಡ್ ಟಫ್. ಅವನು ಹೆಸರು ಹೇಳೋದಿಲ್ಲ. ಭಾಳ ವಕ್ರವಾಗಿ ಮಾತಾಡ್ತಾನೆ. ಕೆಲಸ ಮಾಡಿಲ್ಲದ್ರೆ, ಕೆಲಸ ಟೈಮ್ ಪಾಸ್ ಮಾಡಿದ್ರೆ ಜಡ ಬಡ ಅಂತಿಲ್ಲ. ಅವರು ಅವಮಾನ ಮಾಡುವಂಗ ಹಿಗ್ಗ ಅವ್ರನ್ನು ಗದರಿಸ್ತಾನೆ ಮತ್ತು ಬೈಗಳನ್ನು ಬೇಯ್ತಾನಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಬೈಗಳನ್ನು ಬೇಯ್ತಾನಂತೆ. ಎಲ್ಲರೂ ಹೇಳ್ತೀರಲ್ವಯ್ಯ, ಯಾಕಂದರೆ ಲೈವ್. ಬೈಗಳನ್ನು ಬೇಯ್ತಾನಂತೆ. ಎಷ್ಟು ಬೇಯ್ತಾನಂದ್ರೆ ಕೆಲಸ ಬಿಟ್ಟು ಹೋಗ್ಬೇಕು ಅಷ್ಟು ಬೇಯ್ತಾನಂತೆ. ಆದರೆ ಅದೇ ಕೆಲಸಗಾರರು ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ನಮಸ್ಕಾರ ಸೌಕಾರ, क्या हुआ? आज तो पगार नहीं ना? नहीं सौकार, बेटी का शादी है सौकार. कब है रे शादी? 1 महीने के बाद में सर. अच्छा, शादी के 1 हफ्ते पहले एक बाग बराक मिल के जा.
ಬೇರೆ ದೂರ ಹೋಗೋದು ಬೇಡ. ಆದರೆ ಅವನಿಗೆ ಗೊತ್ತಿದೆ